ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಮಾಡ್ಯೂಲ್ 1 ಮಾಡೋಣ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಫಸ್ಟ್ ಮಾಡ್ಯೂಲ್ 1, ಇಂಟ್ರಡಕ್ಷನ್ ಟು ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. ಏನು ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್, ನಮ್ಮ ಇಂಡಿಯಾದು ಫಿನಾನ್ಷಿಯಲ್ ಸಿಸ್ಟಮ್ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆನಾ? ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ಇಂದ ಹೋಗೋಣ. ಏನಂತ, ಇವಾಗ ನನ್ನ ಹತ್ರ ದುಡ್ಡಿದೆ. ಓಕೆನಾ? ನನ್ನ ಹತ್ರ ಇಲ್ಲ ಬಿಡಿ. ಈಗ ನಿಮ್ಮ ಹತ್ರನೇ ಜಾಸ್ತಿ ದುಡ್ಡಿದೆ ಅನ್ಕೊಳ್ಳಿ. ತಿಂಗಳಿಗೆ ನೀವು ಒಂದ್ 50,000 ರೂಪಾಯಿ 1 ಲಕ್ಷ ಸೇವಿಂಗ್ಸ್ ಮಾಡ್ತಿದ್ದ ಅಂದ್ರೆ ನಿಮ್ ಸುಮ್ನೆ 1 lakh ರೂಪಾಯಿ ಸುಮ್ನೆ ಮನೇಲಿ ಇಡೋ ಬದಲು ಏನ್ ಪ್ಲಾನ್ ಮಾಡ್ತೀರಾ ನೀವು? ಇದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡ್ತೀನಿ. ಸೊ ಬ್ಯಾಂಕ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಾರೆ ವರ್ಷಕ್ಕೊಂದ್ಸತಿ ಅಲ್ವಾ? ಸೊ ಏನ್ ಮಾಡ್ತೀರಾ ನೀವು? ಎಕ್ಸ್ಟ್ರಾ ಅಮೌಂಟ್ ನ ತಗೊಂಡೋಗಿ ಒಂದ್ SBI ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಈಗ SBI ಬ್ಯಾಂಕ್ ಏನ್ ಮಾಡುತ್ತೆ, ನೀವು ಡೆಪಾಸಿಟ್ ಮಾಡೋ 1 lakh ಗೆ ಒಂದು ವರ್ಷಕ್ಕೆ 8% ಬಡ್ಡಿ ಕೊಡುತ್ತೆ ಅಲ್ವಾ? ವರ್ಷಕ್ಕೆ ಕೊಡುತ್ತೆ, ತಿಂಗಳು ಕೊಡಲ್ಲ. ಆದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ನಿಮ್ಮ ಹತ್ರ ಕಲೆಕ್ಟ್ ಮಾಡಿರೋ 1 ಲಕ್ಷನ ತಗೊಂಡೋಗಿ ಯಾರಿಗಾದ್ರೂ ಲೋನ್ ಕೊಡುತ್ತೆ. ಸೊ ಲೋನ್ ಎಷ್ಟು ಕೊಡುತ್ತೆ? ಇವನು ನಿಮಗೆ ಇಂಟ್ರೆಸ್ಟ್ ಕೊಡೋದು ಎಷ್ಟು ಪರ್ಸೆಂಟು? 7%. ಆದ್ರೆ ಲೋನ್ ಎಷ್ಟು ಪರ್ಸೆಂಟ್ ಕೊಡೋದವ್ರು? 15%ಗೆ ಲೋನ್ ಕೊಡ್ತಾರೆ. 15, 16, 17 ಈ ತರ ಪರ್ಸೆಂಟ್ ಇರುತ್ತೆ. ಓಕೆನಾ? ಸೊ ಇವಾಗ ಏನ್ ಮಾಡ್ತಾ ಇದೆ ಗೌರ್ಮೆಂಟ್? ನಿಮ್ಮ ದುಡ್ಡನ್ನ ಇಟ್ಕೊಂಡು ಗೌರ್ಮೆಂಟ್ ದುಡ್ಡು ಮಾಡ್ತಾ ಇದೆ. ಆಯ್ತಾ? ಈಗ ನೀವು ಮನೇಲಿಡೋ ದುಡ್ಡನ್ನ ತಗೊಬಂದು ಬ್ಯಾಂಕ್ ಅಲ್ಲಿ ಇಟ್ಟು, ಬ್ಯಾಂಕ್ ಅವ್ನ ಏನ್ ಮಾಡ್ದ, ಅದೇ ದುಡ್ಡನ್ನ ಇನ್ನೊಬ್ಬನ್ಗೆ ಲೋನ್ ಕೊಟ್ಟ. ಸೊ ಅವ್ನ್ಗೇನಾಯ್ತು, ಅಲ್ಲಿಂದ ಬರೋ ಇಂಟ್ರೆಸ್ಟ್ ಇಂದ ಅವನಿಗೆ 15% ಇಂಟ್ರೆಸ್ಟ್ ಬರ್ತಾ ಇದೆ. ಅದೇ ಅವ್ನು ನಿಮಗೆ ಕೊಡೋದು ಎಷ್ಟು ವರ್ಷಕ್ಕೆ? ಬರೀ 7%. ಅದರಿಂದ ದುಡ್ಡು ಮಾಡ್ತಾ ಇದ್ದಾನೆ. ಓಕೆನಾ? ಫಿನಾನ್ಷಿಯಲ್ ಸಿಸ್ಟಮ್ ಈ ತರ ರನ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಈಗ ಎಲ್ಲ ಹತ್ರನೂ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ ಅಲ್ವಾ? ಇವಾಗ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಏನ್ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ನೋಡೋಣ. ದ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಇಸ್ ಅ ನೆಟ್ವರ್ಕ್ ಆಫ್, ನೆಟ್ವರ್ಕ್ ಆಫ್ ಇನ್ಸ್ಟಿಟ್ಯೂಷನ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವ ತರ ನೆಟ್ವರ್ಕ್ ನ ಇಟ್ಕೊಂಡಿರುತ್ತೆ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂದ್ರೆ, ಮೊದಲನೇದು ಬಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಆಮೇಲೆ ಮಾರ್ಕೆಟ್ ಇರ್ಬೋದು, ಫಿನಾನ್ಷಿಯಲ್ ಮಾರ್ಕೆಟ್ ಇರ್ಬೋದು, ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ನೆಕ್ಸ್ಟ್ ಫಿನಾನ್ಷಿಯಲ್ ಸರ್ವಿಸಸ್. ಯಾವ್ಯಾವ್ದು ನೆಟ್ವರ್ಕ್ ಇಟ್ಕೊಂಡಿರುತ್ತೆ ಅಂದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂಡ್ ಫಿನಾನ್ಷಿಯಲ್ ಸರ್ವಿಸ್ that helps money to flow from people who saves money to people who needs money for business, trade or development. ಏನ್ ಮಾಡ್ತಿದ್ದಾನೆ, ಈ 4 ಇಟ್ಕೊಂಡು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್, ಇನ್ಸ್ಟ್ರೂಮೆಂಟ್, ಸರ್ವಿಸಸ್. ಸೊ ಇದಿಷ್ಟನ್ನ ಏನ್ ಮಾಡ್ತಿದ್ದ, ಇದಿಷ್ಟಲ್ಲೂ ಯಾರಿಗೆ ದುಡ್ಡು ಜಾಸ್ತಿ ಇದೆಯೋ ಅವ್ರು ಬಂದು ನಿಮ್ಮ ಹತ್ರ ಡೆಪಾಸಿಟ್ ಮಾಡ್ತಾರೆ. ನೀವೇನ್ ಮಾಡ್ತೀರಾ, ಅವಶ್ಯಕತೆ ಇದ್ದವ್ರಿಗೆ ಇಲ್ಲ ಬಿಸ್ನೆಸ್ ಮಾಡ್ಬೇಕು ಅನ್ನೋರ್ಗೆ ನೀವು ಲೋನ್ ನ ಕೊಡ್ತೀರ. ಇವಾಗ ನೋಡಿ, ಇವಾಗ ನೀವು ಒಂದ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಒಂದ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಅನ್ಕೋತೀರ. ಸೊ ಏನ್ ಮಾಡ್ತೀರಾ, ಬ್ಯಾಂಕ್ಗೆ ಹೋಗಿ ಲೋನ್ ತಗೋತೀರ ಒಂದ್ 10 ಲಕ್ಷ. ಲೋನ್ ತಗೊಂಡ್ಮೇಲೆ ಏನಾಗುತ್ತೆ, ಬಿಸ್ನೆಸ್ ಏನಾದ್ರು ಕ್ಲಿಕ್ ಆಗುತ್ತೆ, ನೀವೇನ್ ಮಾಡ್ತೀರಾ, ಒಂದ್ 20 ಜನಕ್ಕೋ ಒಂದ್ 50 ಜನಕ್ಕೋ ಕೆಲ್ಸಕ್ಕೆ ತಗೋತೀರ. ಸೊ ಅವಾಗ ಏನಾಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇದೆ ಹುಡುಗರ್ಗೆಲ್ಲಾನು. ಆಮೇಲೆ ಪ್ರಾಫಿಟ್ ಜಾಸ್ತಿ ಆದಷ್ಟು ನೀವು ಟ್ಯಾಕ್ಸ್ ಕಟ್ಬೇಕಾ ಗೌರ್ಮೆಂಟ್ಗೆ. ಸೊ ಈ ಟ್ಯಾಕ್ಸ್ ಅಮೌಂಟ್ ಇಂದ ಏನಾಗ್ತಾ ಇದೆ, ಗವರ್ನಮೆಂಟ್ಗೆ ಎಕನಾಮಿಕ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ? ಇವಾಗ ಇದು ಏನು ಫಿನಾನ್ಷಿಯಲ್ ಸಿಸ್ಟಮ್ ಏನ್ ಮಾಡುತ್ತೆ, ಸೇವಿಂಗ್ಸ್ ನ ಕಲೆಕ್ಟ್ ಮಾಡುತ್ತೆ, ಆಮೇಲೆ ಇನ್ನೊಬ್ಬನ್ಗೆ ಲೋನ್ ಕೊಡುತ್ತೆ, ಆಮೇಲೆ ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಯ್ತಾ? ಈಗ ಮೀನಿಂಗ್ ಅರ್ಥ ಆಯ್ತಲ್ವಾ? ಈಗ ಕಾಂಪೊನೆಂಟ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂದ್ರೆ ಏನು, ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ, ಮೀನಿಂಗ್ ಅಲ್ಲೇ ಹೇಳಿದೆ ಯಾವ್ದಾವ್ದು. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಫಿನಾನ್ಷಿಯಲ್ ಮಾರ್ಕೆಟ್, ಇನ್ಸ್ಟ್ರೂಮೆಂಟ್ ಮತ್ತೆ ಫಿನಾನ್ಷಿಯಲ್ ಸರ್ವಿಸ್. ಇವಾಗ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಈಗ ಕಾಲೇಜ್, ಸ್ಕೂಲ್ ಇನ್ಸ್ಟಿಟ್ಯೂಷನ್ ಅಂತೆಲ್ಲ ಬರುತ್ತಲ್ಲ, ಅದೇ ತರ ದೇ ಆರ್ ಆರ್ಗನೈಸೇಷನ್ ದಟ್ ಡೀಲ್ಸ್ ವಿತ್ ಮನಿ. ಏನ್ ಮಾಡ್ತಾರೆ, ಆರ್ಗನೈಸೇಷನ್ ದುಡ್ಡಿನ ಜೊತೆ ಡೀಲ್ ಮಾಡ್ತಾರೆ. ಯಾವ ತರ, ಇವಾಗ SBI, HDFC, ICICI ಏನ್ ಮಾಡುತ್ತೆ, ಅದು ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡುತ್ತೆ, ಲೋನ್ ನ ಪ್ರೊವೈಡ್ ಮಾಡುತ್ತೆ ಅಲ್ವಾ? ಹಾಗೆ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡುತ್ತೆ, ದುಡ್ಡನ್ನ ಕಲೆಕ್ಟ್ ಮಾಡುತ್ತೆ. ನೀವೇನಾದ್ರೂ ಹೊಗೆ ಹಾಕಿಸ್ಕೊಂಡ್ರೆ ಆ ದುಡ್ಡನ್ನ ಇನ್ನೊಬ್ರು ಕೊಡ್ತೀವಿ ವಿತ್ ಇಂಟ್ರೆಸ್ಟ್ ಅಂತ ಹೇಳುತ್ತೆ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಅಷ್ಟೇನೆ. ನೀವು ಹೆಣ್ಮಗು ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪ ಒಂದು ಮ್ಯೂಚುವಲ್ ಫಂಡ್ 1 ಲಕ್ಷ ಹಾಕ್ತಾರೆ ಅನ್ಕೊಳ್ಳಿ. 18 ವರ್ಷ ಆಗಗಂಟ ಎತ್ತಲ್ಲ ಅಂತ ಹೇಳಿರ್ತಾರೆ. ಸೊ 18 ಇಯರ್ಸ್ ಆ ದುಡ್ಡು ಬ್ಯಾಂಕ್ ಅಲ್ಲೇ ಇರುತ್ತೆ. ಅವಾಗ ಏನ್ ಮಾಡ್ತಾನ ಅವನು ಲೋನ್ ಬಿಟ್ಟು ಆಮೇಲೆ ಬದಲ್ಲಿ 50% ಇಂಟ್ರೆಸ್ಟ್ ನಿಮಗ್ ಕೊಟ್ಟು ಇನ್ ಮಿಕ್ಕಿ ದುಡ್ಡನ್ನ ಅವ್ನು ಇಟ್ಕೋತಾನೆ. ಸೊ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಡೀಲ್ಸ್ ವಿತ್ ಮನಿ, ದುಡ್ಡಿನ ಜೊತೆ ಡೀಲ್ ಮಾಡುತ್ತೆ.
ನಿಮ್ಮ ಒಬ್ಬನ ಹತ್ರ ದುಡ್ಡು ಇಸ್ಕೊಳ್ಳುತ್ತೆ, ಇನ್ನೊಬ್ಬನಿಗೆ ಲೋನ್ ಆಗಿ ಪ್ರೊವೈಡ್ ಮಾಡುತ್ತೆ. ಆಯ್ತಾ? ನೆಕ್ಸ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ there are places where financial instrument are bought and sold. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇತ್ತಲ್ವಾ, ನಾವು ಫಸ್ಟ್ ಪಾಯಿಂಟ್ ಏನ್ ನೋಡಿದ್ವಲ್ಲ, ಅದನ್ನ ಇದೇನ್ ಮಾಡುತ್ತಂತೆ, ಬಾಟ್ ಅಂಡ್ ಸೋಲ್ಡ್, ಅದನ್ನ ತಂದು ಹಾಗೆ ಸೇಲ್ ಮಾಡುತ್ತಂತೆ. ಇಲ್ಲಿ 2 ಟೈಪ್ಸ್ ಬರುತ್ತೆ ನಿಮ್ಗೆ, ಮನಿ ಮಾರ್ಕೆಟ್ ಒಂದು, ಕ್ಯಾಪಿಟಲ್ ಮಾರ್ಕೆಟ್ ಒಂದು. ಮನಿ ಮಾರ್ಕೆಟ್ ಅಂದ್ರೆ ಶಾರ್ಟ್ ಟರ್ಮ್ ಫಂಡ್ಸ್, ಅದು ಅಂದ್ರೆ ಈಗ ಟ್ರೆಜರಿ ಬಿಲ್, ಈಗ ಗೌರ್ಮೆಂಟ್ಗೆ ಏನಾದ್ರು ಸಾಲ ಬೇಕು ಅಂದ್ರೆ ಏನ್ ಮಾಡುತ್ತೆ, ಇದು ಲೋನ್ ಕೊಡುತ್ತೆ ಟ್ರೆಜರಿ ಬಿಲ್ ಇಂದ. ಇವಾಗ 10,000 ರೂಪಾಯಿ ಅಂತ ಅನ್ಕೊಳ್ಳಿ, ಗೌರ್ಮೆಂಟ್ ಏನ್ ಮಾಡುತ್ತೆ, ಗೌರ್ಮೆಂಟ್ಗೆ 9,000 ರೂಪಾಯಿ ದುಡ್ಡು ಕೊಡುತ್ತೆ. ಗೌರ್ಮೆಂಟ್ ರಿಟರ್ನ್ ಮಾಡುವಾಗ ಏನ್ ಮಾಡ್ಬೇಕು, 10,000 ರೂಪಾಯಿ ಪೇ ಮಾಡ್ಬೇಕು, ಅಂದ್ರೆ ಎಕ್ಸ್ಟ್ರಾ ಪೇ ಮಾಡ್ಬೇಕು. ಓಕೆನಾ? ಶಾರ್ಟ್ ಟರ್ಮ್ ಇದು ವರ್ಷಾನ್ಗಟ್ಲೆ ಎಲ್ಲ ಕೊಡೋದಿಲ್ಲ ನಿಮ್ಗೆ, ಜಸ್ಟ್ ಒಂದ್ ವರ್ಷಕ್ಕೆ. ಈಗ ಬಡ್ಡಿ ದುಡ್ಡು ಇಸ್ಕೋತಾ ಗೊತ್ತಾ, ಈಗ ಚೀಟಿ ಮಾಡೋದು ಏನೋ 1 ವರ್ಷ 2 ವರ್ಷದಲ್ಲಿ ಮುಗಿಸ್ತಾರಲ್ಲ, ಸೊ ಆ ತರ ಪ್ರೋಸೆಸ್. ನೆಕ್ಸ್ಟ್ ಕ್ಯಾಪಿಟಲ್ ಮಾರ್ಕೆಟ್. ನೆಕ್ಸ್ಟ್ ಟೈಪ್ ಕ್ಯಾಪಿಟಲ್ ಮಾರ್ಕೆಟ್. ಈ ಕ್ಯಾಪಿಟಲ್ ಮಾರ್ಕೆಟ್ ಬಂದು ಲಾಂಗ್ ಟರ್ಮ್ ಫಂಡ್. ಓಕೆನಾ? ಇವಾಗ ಒಂದು ಬಿಸ್ನೆಸ್ ನ ಓಪನ್ ಮಾಡೋದಕ್ಕೆ ನಿಮ್ಗೆ ಎಷ್ಟು, ಒಂದು 50 ಲಕ್ಷ ರೂಪಾಯಿ ಬೇಕು. ಸೊ ಇದೇನಿದು ಶಾರ್ಟ್ ಟರ್ಮ್ ಆಗುತ್ತಾ? ಶಾರ್ಟ್ ಟರ್ಮ್ ಆಗಲ್ಲ. 50 ಲಕ್ಷ ಎಲ್ಲಿ ನೀವು 1 ವರ್ಷ 2 ವರ್ಷದಲ್ಲಿ ತೀರ್ಸಕ್ಕಾಗುತ್ತೆ ಅಲ್ವಾ? ತುಂಬಾ ವರ್ಷಗಳ ಟೈಮ್ ಆಗುತ್ತೆ. ಸೊ ಇದನ್ನ ಕ್ಯಾಪಿಟಲ್ ಮಾರ್ಕೆಟ್ ನ ನಾವೇನಂತ ಹೇಳ್ತೀವಿ, ಲಾಂಗ್ ಟರ್ಮ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೇನ್ ಮಾಡ್ತಾನೆ ಅಂದ್ರೆ ಶೇರ್ಸ್, ಬಾಂಡ್ಸ್ ಅದ್ರ ಜೊತೆ ಜಾಸ್ತಿ ಡೀಲ್ ಮಾಡ್ತಾರೆ. ಇವಾಗ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಗೊತ್ತಾಯ್ತಲ್ವಾ? ನಾವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಒಬ್ಬನ ಹತ್ರ ದುಡ್ಡು ಇಸ್ಕೊತಿದ್ವಿ, ಇನ್ನೊಬ್ಬನಿಗೆ ಕೊಡ್ತಾ ಇದ್ವಿ. ಓಕೆನಾ? ಲೋನ್ ತರ. ಅದೇ ಇಲ್ಲೇನ್ ಬರುತ್ತೆ, 2 ಟೈಪ್ಸ್ ಬರುತ್ತೆ, ಶಾರ್ಟ್ ಟರ್ಮ್ ಲೋನ್ ಒಂದು, ಲಾಂಗ್ ಟರ್ಮ್ ಲೋನ್ ಒಂದು. ಈಗ ಸುಮ್ನೆ ನಿಮ್ಗೆ ಏನೋ ಒಂದ್ ಮದ್ವೆಗೆ 5 ಲಕ್ಷ ಬೇಕು, ಎಜುಕೇಶನ್ಗೆ 5 ಲಕ್ಷ, ಇದೆಲ್ಲ ಶಾರ್ಟ್ ಟರ್ಮ್ ಲೋನ್ ಆಗುತ್ತೆ. ಅದೇ ನೀವು ಒಂದು ಬಿಸ್ನೆಸ್ ಮಾಡ್ಬೇಕು, ಮನೆ ಕಟ್ಬೇಕು, ಸೊ ಇದೆಲ್ಲ ಏನಾಗುತ್ತೆ, ಲಾಂಗ್ ಟರ್ಮ್ ಲೋನ್ ಆಗುತ್ತೆ. ಆಯ್ತಾ ಫಂಡ್ಸ್? ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಏನ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನೋ ವರ್ಡ್ ಯೂಸ್ ಮಾಡಿದಾರೆ ನೋಡಿ. ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ರೆಪ್ರೆಸೆಂಟ್ ಫಿನಾನ್ಷಿಯಲ್ ವ್ಯಾಲ್ಯೂಸ್. ಏನೋ ಶೇರ್ಸ್ ಇರ್ಬೋದು, ಶೇರ್ನ ಯಾವ, ಇವಾಗ ಒಂದು ಕಂಪ್ನಿ ಅಂತ ಅನ್ಕೊಳ್ಳಿ, ನನ್ನ ಕಂಪ್ನಿ ಚೆನ್ನಾಗಿ ಓಡ್ತಿದೆ, ಅವಾಗ ನಾನು ಶೇರ್ಸ್ ನ ಇಶ್ಯೂ ಮಾಡ್ತೀನಿ, ಬನ್ನಿ ಯಾವ್ದು ಶೇರ್ಸ್ ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಾಂಡ್ಸ್ ಇಲ್ಲ ಡಿಬೆಂಚರ್ಸ್. ಡಿಬೆಂಚರ್ಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸಾಲ. ಏನೋ ಬ್ಯಾಂಕಿಂದ ನಾನು ಸಾಲ ತಗೋದಿರ್ಬೋದು, ಒಂದ್ ಶಾರ್ಟ್ ಟರ್ಮ್ ಅದು ಆಗಿರ್ಲಿ, ಲಾಂಗ್ ಟರ್ಮ್ ಅದು ಆಗಿರ್ಲಿ. ಸೊ ಈಗ ನನ್ನ ಕಂಪ್ನಿಲಿ ನಂಗೆ ಸಾಲ ಬೇಕು, ಸುಮ್ನೆ ಸಾಲ ಕೊಡ್ತಾರ ಇಲ್ಲ. ಸೊ ಏನ್ ಮಾಡ್ತೀನಿ ನಾನು, ಶೇರ್ಸ್ ನ ಕೊಟ್ಟು ಒಂದು ಲೋನ್ ತಗೊಳ್ಳೋದಿರ್ಬೋದು, ಇಲ್ಲ ಟ್ರೆಜರಿ ಬಿಲ್ ಶಾರ್ಟ್ ಟರ್ಮ್ ಲೋನ್ಸ್ ನ ತಗೊಳ್ಳೋದಿರ್ಬೋದು, ಇಲ್ಲ ಕೊಡೋದಿರ್ಬೋದು. ಸೊ ಇದನ್ನೆಲ್ಲ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಫಿನಾನ್ಷಿಯಲ್ ಸರ್ವಿಸಸ್. ಏನ್ ಫಿನಾನ್ಷಿಯಲ್ ಸರ್ವಿಸಸ್ ಅಂತ, ಸರ್ವಿಸಸ್ ದಟ್ ಹೆಲ್ಪ್ಸ್ ಪೀಪಲ್ ಟು ಮ್ಯಾನೇಜ್ ಮನಿ. ಯಾವ ತರ ಮ್ಯಾನೇಜ್ ಮಾಡ್ತಾರೆ ದುಡ್ಡು ಅಂದ್ರೆ, ಇವಾಗ ಬ್ಯಾಂಕ್ ಅವ್ರು ನೀವು ನೋಡ್ಬೋದು ಅಂತ ಚಿಕ್ಕ ಚಿಕ್ಕ ಲೋನ್ ಕೊಡೋದು, ಹೋಮ್ ಲೋನು, ಕಾರ್ ಲೋನು, ಆನ್ಲೈನ್ ಬ್ಯಾಂಕಿಂಗ್ ಗೆ ಹೆಲ್ಪ್ ಮಾಡೋದಿರ್ಬೋದು. ಸೊ ಇದನ್ನೆಲ್ಲ ಯಾವ್ದು ಅಂಡರ್ ಬರುತ್ತೆ, ಫಿನಾನ್ಷಿಯಲ್ ಸರ್ವಿಸ್. ಅಂದ್ರೆ ಇವಾಗ ಅದು ನಿಮಗ್ ಸರ್ವಿಸ್ ಕೊಡುತ್ತೆ. ಈಗ ATM ಸರ್ವಿಸ್ ಕೊಡೋದಿರ್ಬೋದು, ನೆಟ್ ಬ್ಯಾಂಕಿಂಗು, ಆನ್ಲೈನ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಸೊ ಈ ತರ ಸರ್ವಿಸಸ್ ಕೊಡುತ್ತೆ. ಇವಾಗ ನಾವು ಈಗ ಇದಿಷ್ಟು ನೋಡಿ ನಮ್ಗೆ ಏನ್ ಅರ್ಥ ಆಯ್ತು, ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತಾನೆ. ಸೊ ಯಾಕೆ, ಯಾವ ತರ ಹೆಲ್ಪ್ ಮಾಡುತ್ತೆ, ಅದು ಯಾವ್ದಕ್ಕೆ ಎಂಕರೇಜ್ ಮಾಡುತ್ತೆ ಅಂದ್ರೆ, ಒಂದು ಸೇವಿಂಗ್ಸ್ ಮಾಡೋದಕ್ಕೆ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ, ಆಮೇಲೆ ಇಂಡಸ್ಟ್ರೀಸ್ ಜಾಸ್ತಿ ಡೆವಲಪ್ ಆಗುತ್ತೆ. ಈಗ ಲೋನೇ ಕೊಡಲ್ಲ ಅಂತ, ಇವಾಗ ನೀವು ಬಂದು ಡೆಪಾಸಿಟ್ ಮಾಡಿಲ್ಲ ಅಂದ್ರೆ ಎಲ್ಲಿ ಇನ್ನೊಬ್ಬನ್ಗೆ ಲೋನ್ ಕೊಡ್ತಾನೆ. ಸೊ ಅವಾಗ ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ ಆಗುತ್ತಾ, ಆಗೋದಿಲ್ಲ. ಮತ್ತೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತಾ, ಅಂದ್ರೆ ಇನ್ನೊಬ್ಬರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡೋದಕ್ಕಾಗತ್ತಾ, ಇಲ್ಲ ಕೊಡಕ್ಕಾಗಲ್ಲ. ಇರೋ ಕೆಲ್ಸನೇ ಜಗಳ ಮಾಡ್ಕೊಂಡು ಮಾಡ್ಬೇಕು. ಮತ್ತೆ ಸೊ ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ, ಮನಿ ತುಂಬಾ ಸ್ಮೂತ್ ಆಗಿ ಫ್ಲೋ ಆಗುತ್ತೆ. ಅರ್ಥ ಆಯ್ತಲ್ಲ? ದ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಕನೆಕ್ಟ್ಸ್ ಸೇವರ್ಸ್, ಇನ್ವೆಸ್ಟರ್ಸ್ ಅಂಡ್ ಬಾರೋವರ್ಸ್ ಟು ಸಪೋರ್ಟ್ ದ ಕಂಟ್ರೀಸ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಏನು, ಬರೀ ನಮ್ಮ ಒಂದು ಸ್ಟೇಟ್ದಾಗಲ್ಲ, ಇಡೀ ನಮ್ಮ ಕಂಟ್ರಿ ಇದೇನೆ ಎಕನಾಮಿಕ್ ಗ್ರೋತ್ ಚೆನ್ನಾಗಾಗುತ್ತೆ. ಯಾಕಂದ್ರೆ ನೀವು ಟ್ಯಾಕ್ಸ್ ಪೇ ಮಾಡ್ತೀರ. ಈಗ ಯಾವ್ದೋ ಒಂದು ರಾ ಮೆಟೀರಿಯಲ್ ನೀವು ಇಂಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ, ಸೊ ಯಾವಾಗ ಲಾಭ ಆಗೋದು, ಗೌರ್ಮೆಂಟ್ಗೆ ತಾನೇ. ನೀವು ಏನೋ ಒಂದು ಐಟಮ್ಸ್ ತಗೊಂಡು ಟ್ಯಾಕ್ಸ್ ಪೇ ಮಾಡ್ಬೇಕು. ಸೊ ದುಡ್ಡು ಯಾರಿಗ ಹೋಗುತ್ತೆ, ಗವರ್ಮೆಂಟ್ ಹೋಗುತ್ತೆ. ಸೊ ಇದಿಷ್ಟು ಏನು ಇಂಟ್ರಡಕ್ಷನ್ ಪಾರ್ಟ್. ಇವಾಗ ಮೀನಿಂಗು, ಫಂಕ್ಷನ್ಸ್ ಅಂಡ್ ಸ್ಟ್ರಕ್ಚರ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್ ನೋಡೋಣ. ಏನ್ ಮೀನಿಂಗು, ದ ಫಿನಾನ್ಷಿಯಲ್ ಸಿಸ್ಟಮ್ ಇಸ್ ಎ ಫ್ರೇಮ್ ವರ್ಕ್ ಆಫ್ ಇನ್ಸ್ಟಿಟ್ಯೂಷನ್, ಮಾರ್ಕೆಟ್ ಅಂದ್ರೆ ಯಾವುದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ದಟ್ ಹೆಲ್ಪ್ಸ್ ಇನ್ ಫ್ಲೋ ಆಫ್ ಮನಿ ಫ್ರಮ್ ಪೀಪಲ್ ಹೂ ಸೇವ್ಸ್ ಮನಿ ಟು ದೋಸ್ ಹೂ ನೀಡ್ ಮನಿ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಏನ್ ಮಾಡುತ್ತೆ, ಯಾರು ದುಡ್ಡನ್ನ ಸೇವ್ ಮಾಡ್ತಾರೋ ಅವನಿಂದ ಕಲೆಕ್ಟ್ ಮಾಡುತ್ತೆ, ಇನ್ನೊಬ್ಬನ್ಗೆ ಲೋನ್ ಕೊಡುತ್ತೆ. ಇನ್ನೊಬ್ಬ ಲೋನ್ ತಗೊಂಡೇನು ಪಾರ್ಟಿ ಮಾಡ್ತಾನ, ಬಿಸ್ನೆಸ್ ತಾನೇ ಮಾಡೋದು. ಸೊ ಬಿಸ್ನೆಸ್ ಗ್ರೋ ಆಗುತ್ತೆ, ಬಿಸ್ನೆಸ್ ಗ್ರೋ ಆದಂಗೆ ಎಕನಾಮಿಕ್ ಡೆವಲಪ್ ಆಗುತ್ತೆ. ಓಕೆನಾ? ಇದು ಮೀನಿಂಗ್. ಫಂಕ್ಷನ್ಸ್
ಏನ್ ಫಂಕ್ಷನ್ಸ್, ಯಾವ ತರ ಫಂಕ್ಷನ್ಸ್ ಆಗುತ್ತೆ ಇದು ಅಂದ್ರೆ ಮೊಬಲೈಸೇಷನ್ ಆಫ್ ಸೇವಿಂಗ್ಸ್. ಏನ್ ಮಾಡುತ್ತೆ, ಸೇವಿಂಗ್ಸ್ ಯಾವನ್ ಮಾಡ್ತಾನೋ ಅವನ ಹತ್ರ ಎಲ್ಲಾನು ಸೇವಿಂಗ್ಸ್ ಅಮೌಂಟ್ ನ ಕಲೆಕ್ಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಅಲೋಕೇಶನ್ ಆಫ್ ಫಂಡ್ಸ್. ಅಲೋಕೇಟ್ ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಲೋನ್ ಆಗಿ ಇವಾಗ ಏನ್ ಸೇವಿಂಗ್ ಅಮೌಂಟ್ ನ ಕಲೆಕ್ಟ್ ಮಾಡಿದ್ನೋ ಅದನ್ನ ಲೋನ್ ಆಗಿ ಇನ್ನೊಬ್ಬರಿಗೆ ಅಲೋಕೇಟ್ ಮಾಡುತ್ತೆ ಫಂಡ್ಸ್ ನ. ನೆಕ್ಸ್ಟ್ ಕ್ಯಾಪಿಟಲ್ ಫಾರ್ಮೇಶನ್. ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಇವಾಗ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಇನ್ವೆಸ್ಟ್ಮೆಂಟ್ ಅಂಡ್ ಪ್ರೊಡಕ್ಷನ್. ಸೊ ಇವಾಗ ನಾನು ಒಬ್ಬನ ಹತ್ರ ದುಡ್ಡು ಇಸ್ಕೊಂಡು ಇನ್ನೊಬ್ಬನಿಗೆ ಲೋನ್ ಕೊಡೋದ್ರಿಂದ ಎಲ್ಲ ಏನಾಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಿದೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ, ನಮ್ಮ ಎಕನಾಮಿಕ್ ಗ್ರೋ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಫೆಸಿಲಿಟೇಟ್ ಪೇಮೆಂಟ್ಸ್ ಅಂದ್ರೆ ಈಗ ಪೇಮೆಂಟ್ ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ ಏನ್ ಮಾಡಿದೆ, UPI, ಚೆಕ್, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಸೊ ಇದೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಲೋನ್ ಪೇ ಮಾಡುವಾಗ ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ಏನಿದೆ, ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇವಾಗ ನಿಮ್ಗೆ ಜಾಸ್ತಿ ರಿಸ್ಕ್ ಇರಲ್ಲ, ಲೋನ್ ಕೊಟ್ಟಿರ್ತಾವ, ಅವ್ನೇನಾದ್ರು ಸತ್ತೋಗ್ಬಿಟ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದು, ಆಕ್ಸಿಡೆಂಟ್ ಆಗೋದೇ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದು. ಸೊ ಆ ಆಪ್ಷನ್ ಇದೆ. ಸೊ ಅದಕ್ಕೇನೆ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಸೊ ಇದಿಷ್ಟು ಮಾಡೋದ್ರಿಂದ ಏನಾಗ್ತಾ ಇದೆ, ಎಕನಾಮಿಕ್ ಗ್ರೋ ಆಗ್ತಾ ಇದೆ. ಇಂಡಸ್ಟ್ರಿ ಡೆವಲಪ್ ಆದ್ರೆ ಏನು, ಎಕನಾಮಿಕ್ ಗ್ರೋ ಆಗುತ್ತೆ. ಟ್ಯಾಕ್ಸ್ ಪೇ ಮಾಡ್ತಾರೆ, ಎಕನಾಮಿಕ್ ಗ್ರೋ ಆಗುತ್ತೆ. ಸೊ ಇದಿಷ್ಟು ಏನು ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್. ಏನು, ಮೊಬಲೈಸೇಷನ್ ಆಫ್ ಸೇವಿಂಗ್ಸ್, ಅಲೋಕೇಶನ್ ಆಫ್ ಫಂಡ್ಸ್, ಕ್ಯಾಪಿಟಲ್ ಫಾರ್ಮೇಶನ್, ಫೆಸಿಲಿಟೇಟ್ ಪೇಮೆಂಟ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರಮೋಟ್ಸ್ ಎಕನಾಮಿಕ್ ಗ್ರೋತ್. ಆಯ್ತಾ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್. ಏನು ಸ್ಟ್ರಕ್ಚರ್ ಅಂದ್ರೆ ನಾವು ಅವಾಗ್ಲೇ ಕಾಂಪೋನೆಂಟ್ಸ್ ಹೇಳಿದೆ ಗೊತ್ತಾ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದುಡ್ಡಿನ ಜೊತೆ ಡೀಲ್ ಮಾಡುತ್ತೆ. ಫಿನಾನ್ಷಿಯಲ್ ಮಾರ್ಕೆಟ್ ಅದರಲ್ಲಿ ಶಾರ್ಟ್ ಟರ್ಮ್ ಫಂಡ್ಸ್, ಲಾಂಗ್ ಟರ್ಮ್ ಫಂಡ್ಸ್. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವ್ದು ಬರುತ್ತೆ, ಶೇರ್ಸು, ಡಿಬೆಂಚರ್ಸು, ಫಿಕ್ಸ್ಡ್ ಡೆಪಾಸಿಟ್. ಆಮೇಲೆ ಫಿನಾನ್ಷಿಯಲ್ ಸರ್ವಿಸ್ ಅಲ್ಲಿ ಲೋನ್ ಪ್ರೊವೈಡ್ ಮಾಡೋದು, ಬ್ಯಾಂಕಿಂಗ್ ಸರ್ವಿಸ್ ಇದೆಲ್ಲ ಕೊಡ್ತಾನಲ್ಲ. ಸೊ ಸೇಮ್ ಪಾಯಿಂಟ್ಸ್, ಸೇಮ್ ಕಂಟೆಂಟ್ ರಿಪೀಟ್ ಆಗುತ್ತೆ ನಿಮ್ಗೆ. ಇವಾಗ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್. ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ. ಈಗ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಹಳ್ಳಿಲಿದ್ದೀರ. ಸೊ ಅಲ್ಲಿ ಒಂದು ಹಳ್ಳಿಲಿ ಏನ್ ಮಾಡ್ತಾರೆ, ಸ್ವಲ್ಪ ಜನ ಸೇವಿಂಗ್ಸ್ ಮಾಡ್ತಾರೆ, ಸ್ವಲ್ಪ ಜನ ದುಡ್ಡನ್ನ ಕಲೆಕ್ಟ್ ಮಾಡ್ಕೋತಾರೆ. ಯಾವ ಪರ್ಪಸ್ ಕಲೆಕ್ಟ್ ಮಾಡ್ಕೋತಾರೆ, ಏನಾದ್ರು ಬಿಸ್ನೆಸ್ ಮಾಡಕ್ಕೆ. ಇವಾಗ ಬಿಸ್ನೆಸ್ ಮಾಡುವಾಗ ಫಾರಿನ್ ಕ್ಲೈಂಟ್ ಗಳ ಜೊತೆ ಇದಾಗಿ ಡೀಲಿಂಗ್ ಆಗಿ ನೀವು ಅವ್ರಿಗೆ ಕೆಲಸ ಮಾಡ್ಕೊಡ್ತಿರ್ತೀರ, ಅಂಡ್ ಅವ್ರು ನಿಮ್ಗೆ ಪೇಮೆಂಟ್ ಮಾಡ್ತಾರೆ ಅನ್ಕೊಳ್ಳಿ US$ ಅಲ್ಲಿ. ಸೊ ಅವಾಗ ಏನ್ ಮಾಡ್ತೀರಾ, ನೀವು ಮನಿನ ಎಕ್ಸ್ಚೇಂಜ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಫಾರಿನ್ ಮನಿ ಮಾರ್ಕೆಟ್ ಕೂಡ ಆ ಹಳ್ಳಿನೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಫಿನಾನ್ಷಿಯಲ್ ಮಾರ್ಕೆಟ್ ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಮನಿ ಮಾರ್ಕೆಟ್ಗೆ, ಕ್ಯಾಪಿಟಲ್ ಮಾರ್ಕೆಟ್ಗೆ, ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ. ಇವಾಗ ನಮಗ್ ಗೊತ್ತಾಯ್ತಲ್ವಾ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಏನೇನ್ ಮಾಡ್ತೀವಿ ಅಂತ. ಫಸ್ಟ್ ಮನಿ ಮಾರ್ಕೆಟ್ ಅಂತ ಕೊಟ್ಟಿದ್ದಾನೆ. ಮನಿ ಮಾರ್ಕೆಟ್ ಅಂತ ಅದೊಂದು ಶಾರ್ಟ್ ಟರ್ಮ್ ಫಂಡ್. ಅಂದ್ರೆ ಇವಾಗ ನೀವು ಅಲ್ಲಿಂದ ಏನಾದ್ರು ಲೋನ್ ತಗೊಂಡಿರ್ತೀರ, ದುಡ್ಡು ತಗೊಂಡಿರ್ತೀರ ಅಂದ್ರೆ ವಿತಿನ್ 1 year ನೀವು ಅದನ್ನ ರಿಟರ್ನ್ ಮಾಡ್ಬೇಕು. ಓಕೆನಾ. ಸೊ ಇಲ್ಲಿ ಮನಿ ಮಾರ್ಕೆಟ್ ಅಲ್ಲಿ ಯಾವ ತರ ಅಂದ್ರೆ ಜಾಸ್ತಿ ಲಿಕ್ವಿಡಿಟಿನೂ ಇರಲ್ಲ, ಮತ್ತೆ ಜಾಸ್ತಿ ರಿಸ್ಕ್ ಇರೋದಿಲ್ಲ. ಯಾರು ಆಪರೇಟ್ ಮಾಡೋದಂದ್ರೆ ಬ್ಯಾಂಕು, RBI ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳು. ಇದ್ರಲ್ಲಿ ಯಾವ್ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನನ್ನ ಕೊಟ್ಟರೆ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗ್ ದುಡ್ಡು ಬೇಕು ಅಂತ ಅಂದ್ರೆ ಏನ್ ಮಾಡ್ತೀರಾ, ಸೈಟ್ ಪತ್ರ ತಗೊಂಡೋಗಿ ಅಡ ಇಡ್ತೀರ, ಅವ್ರು ನಿಮಗ್ ದುಡ್ಡು ಕೊಡ್ತಾರಲ್ವಾ. ಸೊ ಅದೇ ರೀತಿ ಟ್ರೆಜರಿ ಬಿಲ್ಸ್. ಈಗ ಚೆಕ್ ಕೊಟ್ಟುನು ನೀವು ಇವಾಗ ಏನೋ ಒಂದ್ ದುಡ್ಡು ಕೊಡ್ಬೇಕಾಗತ್ತೆ. ಸೊ ಅವನೇನಂತಾನೆ, ತಗೋ ಚೆಕ್, 3 ತಿಂಗಳಾದ್ಮೇಲೆ ಬ್ಯಾಂಕ್ಗೆ ಹಾಕು ಅಂತ ಒಂದ್ ನಂಬಿಕೆ ಮೇಲೆ ಚೆಕ್ ಕೊಡ್ತಾನಲ್ವಾ. ಅದೇ ತರ ಟ್ರೆಜರಿ ಬಿಲ್ಸ್ ಇರ್ಬೋದು, ಇಲ್ಲ ಕಮರ್ಷಿಯಲ್ ಪೇಪರ್ಸ್, ಕಾಲ್ ಮನಿ, ಇಲ್ಲ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಸೊ ಇದನ್ನ ನೀವು ಕೊಟ್ಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬಹುದು. ಓಕೆನಾ. ಅದನ್ನ ಕೊಟ್ಟು ಆಮೇಲೆ ಮತ್ತೆ ಅದನ್ನ ರಿಟರ್ನ್ ಇಸ್ಕೊಳ್ವಾಗ ಫುಲ್ ಪೇಮೆಂಟ್ ನ ನೀವು ಬ್ಯಾಂಕ್ಗೋ ಇನ್ನೊಂದಕ್ಕೋ ಪೇ ಮಾಡಿನೇ ನೀವು ಇಸ್ಕೋಬೇಕು. ಓಕೆನಾ. ಅಂದ್ರೆ ಶಾರ್ಟ್ ಟರ್ಮ್ ಫಂಡ್ಸ್ ನ ನಿಮಗೆ ಪ್ರೊವೈಡ್ ಮಾಡುತ್ತೆ ಮನಿ ಮಾರ್ಕೆಟ್. ಓಕೆನಾ. ನೆಕ್ಸ್ಟ್ ಕ್ಯಾಪಿಟಲ್ ಅಂದ್ರೆ ಏನೋ ಯಾವ್ದಕ್ಕೊಂದು ದೊಡ್ಡದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಇದು ಯಾವ್ದ್ರ ಜೊತೆ ಡೀಲ್ ಮಾಡುತ್ತೆ, ಲಾಂಗ್ ಟರ್ಮ್ ಫಂಡ್ಸ್. ಅಂದ್ರೆ ಈ ಅಮೌಂಟ್ ನ ನೀವು 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ತಗೊಳುತ್ತೆ ನಿಮ್ಗೆ ರಿಟರ್ನ್ ಮಾಡೋದಕ್ಕೆ. ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಕಂಪ್ನಿಗಿರ್ಬೋದು ಇಲ್ಲ ಗವರ್ನಮೆಂಟ್ಗೆ ಹೆಲ್ಪ್ ಆಗುತ್ತೆ ಎಕನಾಮಿಕ್ ಗ್ರೋತ್ಗೆ. ಹೇಳಿದ್ದೆ ಅಲ್ವಾ, ನೀವೊಂದು ದೊಡ್ಡ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು 1,000 ಜನ ಕೆಲ್ಸಕ್ಕೆ ಇಟ್ಕೊಂಡಿರ್ತೀರ ನೀವು, ಅಷ್ಟು ಜನಕ್ಕೂ ಪೇ ಮಾಡ್ತೀರಾ. ಸೊ ಇದೆಲ್ಲ ಪ್ರೋಸೆಸ್ ಇರುತ್ತಲ್ವಾ. ಇದಿಷ್ಟೆಲ್ಲ ಆಗ್ತಿದ್ರೆ ಯಾರ್ಗ್ ಹೆಲ್ಪ್ ಆಗ್ತಿರುತ್ತೆ, ಅಲ್ಲಿ ಗವರ್ನಮೆಂಟ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಇವಾಗ ನಿಮ್ಗೆ
ಕೆಲ್ಸನೇ ಇಲ್ಲ ಅಂತ ಏನ್ ಮಾಡ್ತೀರಾ, ನೀವೇನು ಪರ್ಚೇಸೇ ಮಾಡಲ್ಲ ಆಯ್ತಾ. ಇರೋದ್ರಲ್ಲಿ ತಿನ್ಕೊಳ್ಳೋಣ, ನಮ್ಮ ಅಪ್ಪ ಅಮ್ಮ ಏನ್ ಕೊಡಿಸ್ತಾರೋ ಅದನ್ನ ತಿನ್ನೋಣ ಅಂತೀರಾ. ಅದೇ ನಿಮ್ಗೊಂದ್ 50,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದಾಗ ನೀವೇನ್ ಮಾಡ್ತೀರಾ, ಜಾಸ್ತಿ ಪರ್ಚೇಸ್ ಮಾಡ್ತೀರಾ. ಆಮೇಲೆ ಲೋನ್ ಮಾಡ್ಕೊಂಡು ಮನೆ ಮಾಡ್ಕೊಳ್ಳೋಣ, ಕಾರ್ ಪರ್ಚೇಸ್ ಮಾಡೋಣ, ಟೂ ವೀಲರ್ ಇರ್ಲಿ. ಸೊ ಇದನ್ನೆಲ್ಲ ಮಾಡ್ತೀರ ಅಲ್ವಾ. ಸೊ ನೀವ್ ಒಬ್ಬರ ಬಗ್ಗೆನೇ ಹಿಂಗೆ ಅಂದ್ರೆ ನಮ್ಮ ಇಂಡಿಯನ್ಸ್ ಬಗ್ಗೆ ಯೋಚನೆ ಮಾಡಿ. ಅಷ್ಟು ಜನನು ಇದೇ ತರ ಮಾಡ್ಕೊಂಡು ಹೋದ್ರೆ ಏನು ಗ್ರೋ ಆಗುತ್ತೆ, ಎಕನಾಮಿಕ್ ಗ್ರೋ ಆಗುತ್ತೆ. ಓಕೆನಾ. ಇವಾಗ ಪ್ರಿವಿಯಸ್ ಅಲ್ಲಿ ನಾನು ನಿಮ್ಗೆ ಹೇಳ್ದೆ ಏನೇನ್ ಆಡ ಇಟ್ಬಿಟ್ಟು ದುಡ್ಡು ಇಸ್ಕೋತಾರೆ ಅಂತ. ಕಮರ್ಷಿಯಲ್ ಪೇಪರ್, ಕಾಲ್ ಮನಿ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಟ್ರೆಜರಿ ಬಿಲ್ಸ್ ಅಂತ ಹೇಳಿದೆ. ಅದೇ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಏನ್ ಐಟಮ್ಸ್ ನ ಅವನು ಅಡ ಇಟ್ಕೋತಾನೆ ಅಂದ್ರೆ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್. ಓಕೆನಾ. ಯಾವ್ದ್ರ ಮೇಲೆ ಡಿಬೆಂಚರ್ಸ್ ಅಂದ್ರೆ ಲೋನು, ನೆಕ್ಸ್ಟ್ ಶೇರ್ಸ್. ಇವಾಗ ನಿಮ್ದೊಂದ್ ಕಂಪ್ನಿ ಅಂದ್ರೆ ನಿಮ್ ಕಂಪ್ನಿದೊಂದ್ 10 ಶೇರ್ಸ್ ನ ನೀವು ಕೊಡ್ಬೇಕಾಗುತ್ತೆ. ಇಲ್ಲ ಬಾಂಡ್ಸ್, ಬಾಂಡ್ ಪೇಪರ್ ನೀವು ಕೇಳಿರ್ತೀರ ಗೊತ್ತಾ, ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕೊಡಿ ಅದು ಇದು ಅಂತ. ಸೊ ಆ ತರ ಬಾಂಡ್ಸ್. ಇವಾಗ ಚಿಕ್ಕದಾಗಿ ಲೋನನ್ನು ಪ್ರೊವೈಡ್ ಮಾಡುತ್ತೆ, ದೊಡ್ಡದಾಗಿ ಲೋನನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ, ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ. ಇಂಡಿಯನ್ ರುಪೀಸ್ ಟು US ಡಾಲರ್ಸ್, ಪೌಂಡ್ಸ್, ಯುರೋನೋ ಇದಕ್ಕೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಓಕೆನಾ. ಇವಾಗ ಅರ್ಥ ಆಯ್ತಲ್ವಾ. ಇದಿಷ್ಟೇನೆ. ಮನಿ ಮಾರ್ಕೆಟ್ ಶಾರ್ಟ್ ಟರ್ಮ್ ಫಂಡ್ ಕೊಡುತ್ತೆ, ಕ್ಯಾಪಿಟಲ್ ಮಾರ್ಕೆಟ್ ಲಾಂಗ್ ಟರ್ಮ್ ಫಂಡ್ ಕೊಡುತ್ತೆ, ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡುತ್ತೆ ಅಂತ ಅರ್ಥ ಅಷ್ಟೇ. ಇವಾಗ ನೆಕ್ಸ್ಟ್ ನಾವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನೋಡೋಣ. ಏನು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್ಸ್ ಇರ್ಬೋದು, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪ್ನೀಸ್, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ಇದು ಮೂರು ಬರುತ್ತೆ. ಇವಾಗ ಬ್ಯಾಂಕ್ ಕೆಲಸ ಏನು, ಫಸ್ಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನಂತ ಹೇಳಿದೆ ನಾನು. ಏನ್ ಮಾಡುತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದುಡ್ಡನ್ನ ಕಲೆಕ್ಟ್ ಮಾಡುತ್ತೆ, ಆಮೇಲೆ ಇನ್ನೊಬ್ಬನಿಗೆ ಫಂಡ್ ಲೋನ್ ಆಗಿ ಪ್ರೊವೈಡ್ ಮಾಡುತ್ತೆ. ಓಕೆನಾ. ಇವಾಗ ಬ್ಯಾಂಕ್ ಅಲ್ಲಿ ಏನೇನೆಲ್ಲ ನೀವು ನೋಡ್ತೀರಾ ಹೇಳಿ. ನೀವೇನ್ ಮಾಡ್ಬೋದು, ಡೆಪಾಸಿಟ್ ಅದು ಮಾಡ್ಬೋದು, ಆಮೇಲೆ ಲೋನ್ ಅದು ತಗೋಬಹುದು, ಮತ್ತೆ ಇನ್ವೆಸ್ಟ್ ಕೂಡ ಮಾಡ್ಬೋದು ಅಲ್ವಾ. ಸೊ ಅದು ಮೂರು ಕೂಡ ಯಾವ್ದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರುತ್ತೆ. ಇವಾಗ ಫಸ್ಟ್ ಬ್ಯಾಂಕ್ ಅಂದ್ರೆ ಏನು, ಬ್ಯಾಂಕ್ ಅಲ್ಲಿ ಏನೇನೆಲ್ಲ ದಬಾಕ್ತಾರೆ ನೋಡೋಣ. ಬ್ಯಾಂಕ್ ಏನು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಅಕ್ಸೆಪ್ಟ್ ಡೆಪಾಸಿಟ್ ಅಂಡ್ ಪ್ರೊವೈಡ್ ಲೋನ್. ಸೊ ಏನ್ ಮಾಡುತ್ತೆ, ಇದು ಸೇವರ್ಸ್ ಮತ್ತೆ ಬಾರೋವರ್ಸ್ ಅವ್ರಿಬ್ಬರ ಮಧ್ಯದಲ್ಲಿ ಲಿಂಕ್ ನ ಕನೆಕ್ಟ್ ಮಾಡುತ್ತೆ. ಸೇವರ್ಸ್, ನೀವು ದುಡ್ಡನ್ನ ಸೇವ್ ಮಾಡ್ತಾ ಅಂತ ನಿಮ್ಮಿಂದ ದುಡ್ಡು ಕಲೆಕ್ಟ್ ಮಾಡುತ್ತೆ, ಯಾರಿಗಾದ್ರು ಲೋನ್ ಬೇಕಂದ್ರೆ ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಇದ್ರ ಜೊತೆಗೆ ಏನು ಸರ್ವಿಸಸ್ ಕೊಡುತ್ತೆ, ಅದು ATM ಸರ್ವಿಸ್ ಇರ್ಬೋದು, UPI, ಚೆಕ್, ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ. ಸೊ ಇದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಬ್ಯಾಂಕ್ನೆಲ್ಲ ನೀವು ಸಖತ್ ನಂಬ್ತೀರ ಅಲ್ವಾ. ಈಗ ನೀವು ಒಂದ್ ಕಡೆ ಡೆಪಾಸಿಟ್ ಮಾಡ್ತಿದ್ರ ಅಂದ್ರೆ SBI ನಲ್ಲಿ ನಿಮ್ಗೆ ನಂಬಿಕೆ ಇದೆ SBI ಮೇಲೆ. ಸೊ ಅದಕ್ಕೆ ಎಷ್ಟು ಲಕ್ಷ ಎಷ್ಟು ಕೋಟಿ ಬೇಕಾದ್ರೂ ಕಣ್ ಮುಚ್ಕೊಂಡು ನೀವು ಡೆಪಾಸಿಟ್ ಮಾಡ್ತೀರ ಅಲ್ವಾ. ಇವಾಗ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ. ಇವಾಗ ಬ್ಯಾಂಕ್ ಅಂತ ಏನು, ಕಸ್ಟಮರ್ ಇಂದ ದುಡ್ಡು ಕಲೆಕ್ಟ್ ಮಾಡುತ್ತೆ, ಅದೇ ದುಡ್ಡನ್ನ ಲೋನ್ ಪ್ರೊವೈಡ್ ಮಾಡುತ್ತೆ. ಅದೇ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಅಂದ್ರೆ ಇದೇನ್ ಮಾಡುತ್ತೆ, ಕಸ್ಟಮರ್ ಇಂದ ಯಾವುದೇ ರೀತಿ ದುಡ್ಡನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ಡೆಪಾಸಿಟ್ ಮಾಡಿಸ್ಕೊಳ್ಳೋದಿಲ್ಲ ಬ್ಯಾಂಕ್ ತರ, ಬರೀ ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅಂತ ಬ್ಯಾಂಕ್ ಯಾವ್ದಪ್ಪ, ಬಜಾಜ್ ಫಿನಾನ್ಸ್ ಗೊತ್ತು ತಾನೆ ನಿಮ್ಗೆ. ಅಂದ್ರೆ ಇವಾಗ ನಿಮ್ಮನೆಗ್ ಟಿವಿ ಬೇಕಾ, ಫ್ರಿಡ್ಜ್ ಬೇಕಾ, ಹಾಳು ಮುಳು ಏನಾದ್ರು ತಗೊಳ್ಳಿ, ಅವಾಗ ಏನಾಗುತ್ತೆ, ನೀವೇನ್ ಅಲ್ಲಿ ಏನಾದ್ರು ಡೆಪಾಸಿಟ್ ಮಾಡ್ಬೇಕಾ, ಇಲ್ಲ ಅವೇ ನಿಮಗ್ ಪೇ ಏನೋ ಲೋನ್ ನ ಪ್ರೊವೈಡ್ ಮಾಡ್ತಾರೆ. ಅದೇ ಡೌನ್ ಪೇಮೆಂಟ್ ಮಾಡ್ಬೇಕಷ್ಟೇ. ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ. ಏನ್ ಮಾಡುತ್ತೆ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸಸ್, ಪರ್ಸನಲ್ ಲೋನ್ ಕೊಡೋದಿರ್ಬೋದು, ವೆಹಿಕಲ್ ಲೋನ್ ಕೊಡೋದು, ಬಿಸ್ನೆಸ್ ಲೋನು. ಸೊ ಇದೆಲ್ಲ ಕೊಡುತ್ತೆ. ಇವಾಗ ನಿಮ್ಗೊಂದು ಲ್ಯಾಪ್ಟಾಪ್ ಬೇಕಾ, ಟಕ್ ಅಂತ ಹೋಗಿ EMI ಅಲ್ಲಿ ಬಜಾಜ್ ಫಿನಾನ್ಸ್ ಮೇಲೆ ನೀವು ತಗೋಬಹುದು. ಬಜಾಜ್ ಫಿನಾನ್ಸ್ ಏನಾದ್ರು ನೀವು ಅಕೌಂಟ್ ಓಪನ್ ಮಾಡಿಸ್ಬೇಕಾ, ಇಲ್ಲ. ಏನಾದ್ರು ಡೆಪಾಸಿಟ್ ಮಾಡ್ಬೇಕಾ, ಇಲ್ಲ. ಏನ್ ಮಾಡುತ್ತೆ, ಬಜಾಜ್ ಫಿನಾನ್ಸ್ ಮಾತ್ರ ನಿಮ್ಗೆ ಲೋನ್ ಪ್ರೊವೈಡ್ ಮಾಡುತ್ತೆ. ಆದ್ರೆ ಬ್ಯಾಂಕ್ ಗೆ ಕಂಪೇರ್ ಮಾಡುತ್ತೆ ಬಜಾಜ್ ಫಿನಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಸ್ಲೈಟ್ಲಿ ಹೈಯರ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಬ್ಯಾಂಕ್ ಅಲ್ಲಿ ನಿಮ್ಗೆ ಈಗ SBI ಬ್ಯಾಂಕ್ ಅಲ್ಲಿ 14% ಅಂದ್ರೆ ಬಜಾಜ್ ಫಿನಾನ್ಸ್ ಅಲ್ಲಿ 18% ಇರುತ್ತೆ ಲೋನು, ಸಾರಿ ಇಂಟ್ರೆಸ್ಟ್. ಅರ್ಥ ಆಗ್ತಿದೆ ಅಲ್ಲ. ಈಸಿ ಇದೆ. ಬ್ಯಾಂಕ್ ಅಂದ್ರೆ ಅವನು ಡೆಪಾಸಿಟ್ ಮಾಡ್ಕೊತಾನೆ, ಆ ದುಡ್ಡು ಇನ್ನೊಬ್ಬಂಗ್ ಕೊಡ್ತಾನೆ. ಆದ್ರೆ ಏನ್ ಮಾಡ್ತಾನೆ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಏನ್ ಮಾಡುತ್ತೆ, ಅವನೇ ತಾನೇ ದುಡ್ಡು ಹಾಕ್ತಿರೋದು, ಅವನಿಗೂ ಲಾಭ ಆಗ್ಬೇಕಲ್ವಾ. ಸೊ ಅದಕ್ಕೆ ಏನ್ ಮಾಡ್ತಾನೆ, ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾನೆ. ಮತ್ತೆ ಎಲ್ಲಾದ್ರ ಮೇಲೂನು ಲೋನ್ ನೀವು ನೋಡಿರ್ತೀರ ಅನ್ಸತ್ತೆ. ನೀವ್ ಏನ್ ಪರ್ಚೇಸ್ ಮಾಡ್ಬೇಕಂದ್ರೆ ಬಜಾಜ್ ಫಿನಾನ್ಸ್ ಹೋದ್ರೆ ಸಾಕು, ಆರಾಮಾಗಿ ಏನಾದ್ರು ಪರ್ಚೇಸ್ ಮಾಡ್ಕೋಬಹುದು ಅಲ್ವಾ. ನೆಕ್ಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಏನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಇದೇನ್ ಮಾಡುತ್ತೆ, ಮ್ಯೂಚುವಲ್ ಫಂಡ್ ನ ಮ್ಯಾನೇಜ್ ಮಾಡುತ್ತೆ.
ಇನ್ವೆಸ್ಟರ್ಸ್ ಬದಲಾಗಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನ್ ಮಾಡುತ್ತೆ, ಮ್ಯೂಚುವಲ್ ಫಂಡ್ಸ್ ಅದನ್ನೆಲ್ಲ ಇದೇ ಮ್ಯಾನೇಜ್ ಮಾಡುತ್ತೆ. ಹೇಗ್ ಮ್ಯಾನೇಜ್ ಮಾಡುತ್ತೆ ಅಂದ್ರೆ ಇದೇ ಇನ್ವೆಸ್ಟ್ ಮಾಡುತ್ತೆ ಶೇರ್ಸ್ ಅಲ್ಲಿ, ಬಾಂಡ್ಸ್ ಅಲ್ಲಿ, ಮತ್ತೆ ಇನ್ನ ಬೇರೆ ಸೆಕ್ಯೂರಿಟೀಸ್ ಇರುತ್ತಲ್ಲ ಅದ್ರಲ್ಲೆಲ್ಲಾನು ಇದೇ ಇನ್ವೆಸ್ಟ್ ಮಾಡಿ ಮ್ಯಾನೇಜ್ ಮಾಡುತ್ತೆ. ಇವಾಗ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿರ್ತೀರ ಅನ್ಕೊಳ್ಳಿ 10 ಲಕ್ಷ. ಸೊ ಆ 10 ಲಕ್ಷನ ಎತ್ಬಿಟ್ಟು ಏನ್ ಮಾಡ್ತಾನೆ, ಸ್ವಲ್ಪ ಕಡೆ ಶೇರ್ಸ್ ಬಾಂಡ್ಸ್ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾನೆ. ಸೊ ಅವನ್ಗೂ ಲಾಭ ಆಗುತ್ತಲ್ವಾ. ಇವಾಗ ನೀವು 10 ಲಕ್ಷ ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀರ, ಬ್ಯಾಂಕ್ ಅವ್ನ್ ತಗೊಂಡ್ ಹೋಗ್ಬಿಟ್ಟು ಒಂದ್ ಕೆಜಿ ಚಿನ್ನ ತಗೊಂಡ ಅನ್ಕೊಳ್ಳಿ, ಚಿನ್ನದ ರೇಟ್ ಸೇಮ್ ಇದೆಯಾ, ನೀವೇ ನೋಡಿ 6 ಮಂತ್ ಅಲ್ಲಿ ಎಷ್ಟು ಜಾಸ್ತಿ ಆಗಿದೆ. ಈಗ 1 ಗ್ರಾಮ್ಗೆ 15,000 ಆಗಿದೆ ಆಯ್ತಾ. ಸೊ ಏನಾಗುತ್ತೆ, ಅವ್ನ್ಗ್ ಲಾಭ ಆಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಬ್ಯಾಂಕ್ ಏನ್ ಮಾಡುತ್ತೆ, ದುಡ್ಡನ್ನ ಅಕ್ಸೆಪ್ಟ್ ಮಾಡುತ್ತೆ, ಹಾಗೆ ಲೋನ್ ಪ್ರೊವೈಡ್ ಮಾಡುತ್ತೆ. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಏನ್ ಮಾಡುತ್ತೆ, ಬರೀ ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ, ಯಾವುದೇ ರೀತಿ ದುಡ್ಡನ್ನ ಅಕ್ಸೆಪ್ಟ್ ಕೂಡ ಮಾಡಲ್ಲ. ಮತ್ತೆ ಬ್ಯಾಂಕ್ ಕೊಡುತ್ತಲ್ಲ ಸರ್ವಿಸಸ್, ಆತರ ಯಾವ ಸರ್ವಿಸಸ್ ಕೊಡಲ್ಲ. ಅಂದ್ರೆ ATM ಕಾರ್ಡ್ ಸರ್ವಿಸಸ್, UPI ಸರ್ವಿಸಸ್ ಇದೇನು ಕೊಡೋದಿಲ್ಲ. ನೆಕ್ಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನ್ ಮಾಡುತ್ತೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನ ನೀವೇನ್ ಇನ್ವೆಸ್ಟ್ ಮಾಡಿರ್ತೀರೋ ಆ ದುಡ್ಡನ್ನ ಅವ್ನ್ ತಗೊಂಡೋಗಿ ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡ್ತಾನೆ ಆಯ್ತಾ. ನಿಮ್ಗೆ ಇಲ್ಲಿ 5% ರಿಟರ್ನ್ಸ್ ಬರ್ತಿದೆ, ಅವನೊಂದು 20% ರಿಟರ್ನ್ ಮ್ಯಾನೇಜ್ ಮಾಡ್ಕೊಂಡಿರ್ತಾನೆ. ಸೊ ಇದು ಇಷ್ಟೇ. ನೆಕ್ಸ್ಟ್ ಇವಾಗ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವ್ದಿದೆ, ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಡೆರಿವೇಟಿವ್ಸ್, ಡೆಲಿವರ್ ಅಂಡ್ ನಾನ್ ಡೆಲಿವರ್, ಕಾಂಟ್ರಾಕ್ಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಈಗ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಡಾಕ್ಯುಮೆಂಟ್ಸ್ ಆರ್ ಕಾಂಟ್ರಾಕ್ಟ್ ಯೂಸ್ ಟು ರೈಸ್ ಮನಿ ಆರ್ ಇನ್ವೆಸ್ಟ್ ಮನಿ. ಅಂದ್ರೆ ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಒಂದು ಮನಿನ ರೈಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ದುಡ್ಡಿಗೆ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಈ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ಕೋತೀವಿ. ಫಸ್ಟ್ ಟ್ರೆಜರಿ ಬಿಲ್ಸ್ ಅಂತ ಇದೆ. ಏನು ನಾನು ಹೇಳಿದೆ ನಿಮ್ಗೆ, ಶಾರ್ಟ್ ಟರ್ಮ್ ಲೋನ್ ಇದು. ಓಕೆನಾ. ಯಾವ್ದಾದ್ರು ಒಂದು ಅಮೌಂಟ್ ಇಸ್ಕೊಂಡೆ ಶಾರ್ಟ್ ಪೀರಿಯಡ್ ಅಲ್ಲಿ ರಿಟರ್ನ್ ಮಾಡೋದು. ಅಂದ್ರೆ 91 days ಇರ್ಬೋದು, ಇಲ್ಲ 182 days, ಇಲ್ಲ 364 days, 1 ವರ್ಷದೊಳಗಡೆ ರಿಟರ್ನ್ ಮಾಡೋದು. ಯಾರು ಇದನ್ನ ಇಶ್ಯೂ ಮಾಡೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರೆಜರಿ ಬಿಲ್ಸ್ ನ ಇಶ್ಯೂ ಮಾಡುತ್ತೆ. ಏನ್ ಮಾಡುತ್ತೆ, ಇವಾಗ ಒಂದು ಬಿಲ್ಲು 100 rupees ನೀವು ಇವಾಗ ಇನ್ವೆಸ್ಟರ್ಸ್ ಇವಾಗ ನಿಮ್ಮ ಹತ್ರನೇ ಟ್ರೆಜರಿ ಬಿಲ್ ನ ಕಲೆಕ್ಟ್ ಮಾಡ್ಕೋತಾರೆ, ಬಿಲ್ ನ ಅಂತ ಅಂದ್ರೆ ಇವಾಗ ನೀವು ಆ ಬಿಲ್ಗೆ ಒಂದಕ್ಕೆ 95 rupees ಅಂತ ಅನ್ಕೊಳ್ಳಿ. ಬಟ್ ರಿಟರ್ನ್ ಮಾಡೋ ಟೈಮಲ್ಲಿ ಗೌರ್ಮೆಂಟ್ ನಿಮ್ಗೆ 100 rupees ಪೇ ಮಾಡುತ್ತೆ. ಸೊ ನಿಮ್ಗೆ ಏನಾಯ್ತು, ಇವಾಗ 5 rupees ಲಾಭ ಆಯ್ತಲ್ವಾ, ಪ್ರಾಫಿಟ್ ಆಯ್ತಲ್ವಾ. ಸೊ ಇದನ್ನ ನಾವು, ಇದು ಬಿಲ್ಸ್ ಪ್ರೊಸೀಜರ್. ಓಕೆನಾ. ಏನೋ ಗೌರ್ಮೆಂಟ್ ಏನ್ ಮಾಡುತ್ತೆ, ಟ್ರೆಜರಿ ಬಿಲ್ಸ್ ನ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಸೊ ಇಸ್ಕೊಳ್ಳುವಾಗ 95 rupees ಇಸ್ಕೊಂಡ ರಿಟರ್ನ್ ಮಾಡುವಾಗ ಇನ್ನ ಸ್ವಲ್ಪ ಇಂಟ್ರೆಸ್ಟ್ ನ ಸೇರಿಸಿ ಕೊಡುತ್ತೆ. ಸೊ ಅದೇನಾಗುತ್ತೆ, ನಿಮ್ಗೆ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಪೇಪರ್. ಏನು ಕಮರ್ಷಿಯಲ್ ಪೇಪರ್ ಅಂತ ಅಂದ್ರೆ ನಿಮ್ಗೆ ಇದು ಕಂಪನಿ ವೈಸ್ ಅಲ್ಲಿ ನೀವು ನೋಡಕ್ ಹೋದ್ರೆ ಶಾರ್ಟ್ ಟರ್ಮ್ ಫೈನಾನ್ಸ್. ಇವಾಗ ಒಂದು ಕಂಪನಿ ಓಡ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ಚೆನ್ನಾಗಿ ಓಡ್ತಾ ಇರುತ್ತೆ, ಅವ್ನಿಗೆ ಸ್ವಲ್ಪ ಡೈಲಿ ಏನೋ ಒಂದು ಕಂಪ್ನಿಲಿ ಏನೋ ಒಂದು ಖರ್ಚುಗಳು ಇರುತ್ತಲ್ವಾ. ಸೊ ಅದಕ್ಕೆ ದುಡ್ಡು ಬೇಕಾಗಿರುತ್ತೆ, ನೀವು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತೀರ, ಅವನಿಗೆ ಪ್ರಾಫಿಟ್ ಬಂದಾಗ ನಿಮ್ಗೆ ಇಷ್ಟು % ಕೊಡ್ತಾನೆ. ಓಕೆನಾ. ಅದನ್ನ ಕಮರ್ಷಿಯಲ್ ಪೇಪರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್, ದೊಡ್ಡ ದೊಡ್ಡ ಕಂಪನಿ ಅವು ಇಶ್ಯೂ ಮಾಡೋದು ಇದನ್ನ. ಓಕೆನಾ. ನೀವು ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಕಂಪನಿಗೆ ಹೋಗ್ಬಿಟ್ಟು ಕಮರ್ಷಿಯಲ್ ಪೇಪರ್ ನ ಕೊಡ್ಬೋದು, ಅವ್ರು ನಿಮ್ಮಿಂದ ಇಶ್ಯೂ ಮಾಡ್ತಾರೆ. ಅಂದ್ರೆ ಒಂದು 10 ಲಕ್ಷ ಕೊಡ್ತೀನಿ, ಈ ಕಂಪ್ನಿ ಮೇಲೆ ನಾನು 10 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ. ಸೊ ಏನ್ ಮಾಡ್ತಾರೆ ಅಂದ್ರೆ 1 ವರ್ಷದೊಳಗಡೆ ಅವರು ನಿಮ್ಮ ಅಮೌಂಟ್ ನ ರಿಟರ್ನ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ. ಇವಾಗ ಏನೋ ಕಮರ್ಷಿಯಲ್ ಪೇಪರ್ 10 ಲಕ್ಷ ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ. ಕಂಪ್ನಿ ಅವ್ನ ಏನಂದಿರ್ತಾನೆ, 6 month ಆದ್ಮೇಲೆ ನಿಮ್ಗೆ ಅಮೌಂಟ್ ರಿಟರ್ನ್ ಮಾಡ್ತೀನಿ ಅಂತ. ಅದೇ ಅವ್ನ್ ರಿಟರ್ನ್ ಮಾಡೋದು 10 lakh rupees. ಅದೇ ನೀವು 10 lakh rupees ಕೊಡೋದಿಲ್ಲ ಅವ್ನಿಗೆ. ಈಗ 10 lakh rupees ಅಂದ್ರೆ ಒಂದು 9,80,000 rupees ಕೊಟ್ಟಿರ್ತೀರ, ಅವನೊಂದು 20,000 ಎಕ್ಸ್ಟ್ರಾ ಸೇರಿಸ್ಬಿಟ್ಟು ನಿಮಗೆ ಕೊಡ್ತಾನೆ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ. ನೆಕ್ಸ್ಟ್ ಡೆಲಿವರಿ ಕಾಂಟ್ರಾಕ್ಟ್. ಏನು ಹಾಗಂದ್ರೆ ಇವಾಗ ನೀವೇನಾದ್ರು ಡೆಲಿವರ್ ಅಂದ್ರೆ ಇವಾಗ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ಪರ್ಪಸ್ಗೋಸ್ಕರ ಇನ್ವೆಸ್ಟ್ ಮಾಡೋದು. ಇವಾಗ ಒಂದು ಶೇರ್ ನ ನೀವು ಪರ್ಚೇಸ್ ಮಾಡ್ಕೊಂಡು ಅದನ್ನ ನಿಮ್ಮ ಹತ್ರನೇ ಇಟ್ಕೊಂಡಿರ್ತೀರ ಲಾಂಗ್ ಟೈಮ್ಗೆ ಆಯ್ತಾ. 10 ವರ್ಷದ ಗಂಟ ಆ ಶೇರ್ ನ ಸೇಲೆ ಮಾಡಲ್ಲ, ನಿಮ್ಮ ಹತ್ರನೇ ಇಟ್ಕೊಂಡಿರ್ತೀರ. ಸೊ ಅದನ್ನ ನಾವು ಡೆಲಿವರಿ ಅಂತ ಹೇಳ್ತೀವಿ, ಕಾಂಟ್ರಾಕ್ಟ್ ಅಂತೀವಿ. ನಾನ್ ಡೆಲಿವರ್ ಕಾಂಟ್ರಾಕ್ಟ್ ಅಂದ್ರೆ ಇವತ್ತು ಶೇರ್ ನ ಪರ್ಚೇಸ್ ಮಾಡಿರ್ತೀರ ಆಯ್ತಾ. ಶೇರ್ ನ ಪರ್ಚೇಸ್ ಮಾಡುವಾಗ 1,000 ರೂಪಾಯಿ ಇರುತ್ತೆ, ಸಂಜೆ ಅಷ್ಟೊತ್ತಿಗೆ ಅದೇನಾಗುತ್ತೆ 3,000 ರೂಪಾಯಿ ಆಗ್ಬಿಡುತ್ತೆ ಅನ್ಕೊಳ್ಳಿ ರೈಟ್. ಸೊ ಏನ್ ಮಾಡ್ತೀರಾ, ನೀವು ಬೆಳಿಗ್ಗೆ ಪರ್ಚೇಸ್ ಮಾಡಿದ್ರೆ ಸಂಜೆನೆ ಸೇಲ್ ಮಾಡ್ತೀರಾ. ಅದನ್ನ ನಾವೇನಂತ ಹೇಳ್ತೀವಿ, ನಾನ್ ಡೆಲಿವರ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಡೆಲಿವರ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಇವತ್ತನ್ನ ಶೇರ್ ಪರ್ಚೇಸ್ ಮಾಡಿ ಇನ್ನ 10 ವರ್ಷ ಆದ್ರೂ ನಿಮ್ಮ ಹತ್ರನೇ ಇಟ್ಕೊಂಡಿರ್ತೀರ. ನಾನ್ ಡೆಲಿವರ್ ಅಂದ್ರೆ ಇವತ್ತು ಶೇರ್ ನ ಪರ್ಚೇಸ್ ಮಾಡಿ ಇವತ್ತೇ ಸೇಲ್ ಮಾಡ್ಬಿಡ್ತೀರ ಅಂತ ಅರ್ಥ. ಓಕೆನಾ. ಸೊ ಇವಾಗ ಇದಿಷ್ಟು ಅರ್ಥ ಆಯ್ತಲ್ವಾ.
ಯಾವ್ದಿದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಇವಾಗ ರೆಗ್ಯುಲೇಟರಿ ಬಾಡೀಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ, ನೆಕ್ಸ್ಟ್ IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಇದೆಲ್ಲ ಹೇಗ್ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನಾವೇನಂತ ಹೇಳ್ತೀವಿ? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದು ಏನ್ ಕೆಲಸ ಮಾಡುತ್ತೆ? ಇದು ಮನಿ, ಬ್ಯಾಂಕ್ ಮತ್ತೆ ಕರೆನ್ಸಿ ಇದಿಷ್ಟನ್ನು ಯಾರು ಕಂಟ್ರೋಲ್ ಮಾಡೋದು? RBI. ಓಕೆನಾ? ಸೊ ಯಾಕೆ ಅಂದ್ರೆ ಅದು ಎಕನಾಮಿಕ್ ಸ್ಟೇಬಲ್ ಮತ್ತೆ ಏನ್ ಮಾಡುತ್ತೆ? ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಇವಾಗ ನೋಡಿ, ಇವಾಗ ನೀವು ಲೋನ್ನ 5% ಕೊಡ್ತಾ ಇದ್ದೀರಾ ಅಂತ ಅಂದಿದ ತಕ್ಷಣ ಏನ್ ಮಾಡ್ತಾರೆ? ಜನ ಎಲ್ಲ ಲೋನ್ ತಗೋತಾರೆ, ಮನೆ ಮಾಡ್ಕೋತಾರೆ. ಸೊ ಅವಾಗೆಲ್ಲ ಏನಾಗುತ್ತೆ ಅಂದ್ರೆ ಪ್ರೈಸ್ ರೇಟ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಪ್ರೈಸ್ ಜಾಸ್ತಿ ಆಗುತ್ತಲ್ವಾ? ಇವನು ಸುಮ್ನೆ ಲೋನ್ ಕೊಡ್ತಾ ಇದ್ದ ಏನು ಎಲ್ಲ ಸಾಲ ಮಾಡ್ಕೊಂಡು ಏನ್ ಬೇಕು ಅದು ಫ್ರಿಡ್ಜ್ ಅಂತೆ, ಪ್ರತಿಯೊಬ್ಬರ ಮನೇಲಿ ಫ್ರಿಡ್ಜು, ವಾಷಿಂಗ್ ಮಿಷಿನು, ಕಾರು ಎಲ್ಲ ಇರುತ್ತೆ. ಸೊ ಅವಾಗ ಏನಾಗುತ್ತೆ? ಕಾರ್ ರೇಟು ಇದಕ್ಕಿದಂಗೆ ಜಾಸ್ತಿ ಆಗುತ್ತೆ. ಸೊ ಇನ್ಫ್ಲೇಷನ್ ಹೆಂಗಿರುತ್ತೋ ಅದ್ರ ಮೇಲೆನೆ ಎಲ್ಲಾ ಕಂಟ್ರೋಲು RBI ಮಾಡುತ್ತೆ. ಆಮೇಲೆ ಇವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲಿದೆ? RBI ಮೇಲಿದೆ. ಮತ್ತೆ ಈ 500, 2000 ನೋಟ್ಸ್ನೆಲ್ಲಾನು ಇಶ್ಯೂ ಮಾಡೋದು RBI. ಓಕೆನಾ? RBI ಎಲ್ಲಾ ಬ್ಯಾಂಕ್ಗಳ ಅಪ್ಪ. ಯಾವ ಬ್ಯಾಂಕ್ ಏನ್ ಮಾಡ್ಬೇಕಂತೂ RBI ರೂಲ್ಸ್ ಫಾಲೋ ಮಾಡ್ಬೇಕು. ಓಕೆನಾ? ಈಗ ಸೆಬಿ ಏನು? ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇದೇನ್ ಎಕ್ಸ್ಚೇಂಜ್ ಮಾಡುತ್ತೆ? ಸ್ಟಾಕ್ ಮಾರ್ಕೆಟ್. ಅರ್ಥ ಆಗ್ತಿದ್ಯಲ್ವಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ಗೆ, ಕಂಪನಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇದು ಲಾಂಚ್ ಆಗಿರೋದು ಸೆಬಿ. ಸೆಬಿ ಈಸ್ ಎ ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಟರ್. ಇಟ್ ಪ್ರೊಟೆಕ್ಟ್ ಇನ್ವೆಸ್ಟರ್ ಅಂಡ್ ಎನ್ಶೂರ್ ಕಂಪನೀಸ್ ಫಾಲೋ ಸೂಟ್. ಕಂಪನಿ ರೂಲ್ಸ್ ನ ಫಾಲೋ ಮಾಡ್ತಾ ಇದೀಯಾ ಅನ್ನೋದನ್ನ ನೋಡುತ್ತೆ. ಮತ್ತೆ ಇದು ಯಾಕೆ ಮೇನ್ ಆಗಿ ಅಂದ್ರೆ ಈ ಫ್ರಾಡ್ ಗಳನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಫ್ರಾಡ್ ನ ಕಮ್ಮಿ ಆದ ಏನಾಗುತ್ತೆ? ಇನ್ವೆಸ್ಟರ್ಸ್ ಈಸಿಯಾಗಿ ಎಲ್ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಅವ್ರ ದುಡ್ಡು ಎಲ್ಲೂ ಹಾಳಾಗೋಗಲ್ಲ, ಪ್ರಾಪರ್ ಆಗೇ ಇರುತ್ತೆ. ಹೇಗೆ ಅಂದ್ರೆ ಈಗ ಸೆಬಿ ಏನ್ ಮಾಡುತ್ತೆ ಅಂದ್ರೆ ಇನ್ವೆಸ್ಟಿಗೇಟ್ ಮಾಡುತ್ತೆ. ಯಾವ ತರ ಸ್ಕ್ಯಾಮ್ ನಡೀತಾ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಯಾವ ತರ ಪ್ರೈಸ್ ನ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲಾನು ನೋಡುತ್ತೆ. ಆಮೇಲೆ ಈಗ ಏನಾದ್ರು ಇವಾಗ ಕಂಪ್ನಿ ನಾವು ಇನ್ವೆಸ್ಟ್ ಯಾವಾಗ ಮಾಡ್ತೀವಿ ಹೇಳಿ? ಒಂದು ಕಂಪ್ನಿ ಚೆನ್ನಾಗಿ ಓಡ್ತಾ ಇದೆ, ಸಖತ್ ಪ್ರಾಫಿಟ್ ಮಾಡ್ತಿದೆ ಒಂದು ಕಂಪ್ನಿ ಅಂತ ಮಾತ್ರ ತಾನೇ ನಾವು ಇನ್ವೆಸ್ಟ್ ಮಾಡೋದು. ಈಗ ಲಾಸ್ ಅಲ್ಲಿ ಇದೆ ಅಂದ್ರೆ ಇನ್ವೆಸ್ಟ್ ಮಾಡ್ತೀವಾ? ಮಾಡೋದಿಲ್ಲ ಅಲ್ವಾ? ಹಾಗೇನೆ ಇದೇನ್ ಮಾಡುತ್ತೆ? ಸೆಬಿ ಕ್ಲೀನ್ ಆಗಿ ಅದು ಅಕೌಂಟ್ಸ್ ನ ಆಡಿಟ್ ಮಾಡೋದಿರ್ಬೋದು, ಪ್ರತಿ ಒಂದನ್ನ ಚೆಕ್ ಮಾಡಿ ರಿಸಲ್ಟ್ ನ ಕೊಡುತ್ತೆ. ಆಮೇಲೆ ಇನ್ವೆಸ್ಟರ್ಸ್ ಇಷ್ಟ ಇದೆ ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ಅವು ಇಷ್ಟ. ನೆಕ್ಸ್ಟ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಏನು? ಇನ್ಶೂರೆನ್ಸ್ ಕಂಪನಿಗಳು, ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳು ಇದು ರೆಗ್ಯುಲೇಷನ್ ಅಂಡರ್ ಅಲ್ಲೇ ಬರುತ್ತೆ. ಅಂದ್ರೆ ಎಲ್ಲಾರು ಇದು ಪಾಲಿಸಿನ ಫಾಲೋ ಮಾಡ್ಲೇಬೇಕು. ಆಯ್ತಾ? ಇದು ಯಾಕೆ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ ಪ್ರೊಟೆಕ್ಟ್ ಪಾಲಿಸಿ ಹೋಲ್ಡರ್. ಏನ್ ಮಾಡುತ್ತೆ? ಪಾಲಿಸಿ ಹೋಲ್ಡರ್ ನ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಇವಾಗ LIC ಅಂತಾನೆ ಬರುತ್ತೆ ನೋಡಿ ನಮ್ಗೆ ಇನ್ಶೂರೆನ್ಸ್. ಓಕೆನಾ? ಯಾವುದೇ ಒಂದು ಇನ್ಶೂರೆನ್ಸ್ ಸ್ಕೀಮ್ ನ ಪ್ಲಾನ್ ಮಾಡೋದನ್ನು ಅಪ್ರೂವಲ್ ಮಾಡೋದು ಯಾರು? IRDAI ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಅವೇನೆ ಏನ್ ಮಾಡೋದು? ಅದನ್ನ ಅಪ್ರೂವಲ್ ಮಾಡೋದಿರ್ಬೋದು. ಆಮೇಲೆ ಈ ಇನ್ಶೂರೆನ್ಸ್ ಕಂಪನಿ ಅಮೌಂಟ್ ನ ರೀಪೇ ಮಾಡೋದಕ್ಕಾಗತ್ತಾ ಇಲ್ವಾ? ಈಗ ನಾನು ಏನೋ ಒಂದು ಇನ್ಶೂರೆನ್ಸ್ ಕಂಪ್ನಿ, ಲಾವಣ್ಯ ಇನ್ಶೂರೆನ್ಸ್ ಕಂಪ್ನಿ ಅಂತ ಮಾಡ್ಬಿಡ್ಬೋದಲ್ವಾ? ನಿಮ್ಮ ಹತ್ರ ದುಡ್ಡೆಲ್ಲ ಇಸ್ಕೊಂಡು ಆಮೇಲೆ ಕ್ಲೈಮ್ ಮಾಡೋ ಟೈಮಲ್ಲಿ ಓಡೋಗ್ಬಿಟ್ರೆ, ಸೊ ಅದಕ್ಕೆ ನನ್ನ ಕೈಯಲ್ಲಿ ಪೇ ಮಾಡೋದಕ್ಕಾಗತ್ತಾ ಇಲ್ವಾ ಅಂತ ನೋಡುತ್ತೆ. ಓಕೆನಾ? ನೆಕ್ಸ್ಟ್ ಪ್ರೊಟೆಕ್ಟ್ಸ್ ಪಾಲಿಸಿ ಹೋಲ್ಡರ್. ಮೋಸ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಏನೋ ಇಲ್ಲೇ ಗೊತ್ತಾಗ್ತಾ ಇದೆ ನಮ್ಗೆ. ಈಗ ಏನು ಪೆನ್ಷನ್ ಇದೆಯಲ್ವಾ, ನಿಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅಲ್ಲಿ PF ಪೆನ್ಷನ್ ಕಟ್ ಆಗುತ್ತಲ್ವಾ? ಸೊ ಆ PF ಪೆನ್ಷನ್ PF ನ ಏನ್ ಮಾಡುತ್ತಿದ್ದು? ರೆಗ್ಯುಲೇಟ್ ಮಾಡುತ್ತೆ. ಆಯ್ತಾ? ಸೊ ಏನಂದ್ರೆ ಇವಾಗ ಕೆಲಸ ಮಾಡ್ತಿದ್ರ ನೀವು, ನಿಮ್ಗೆ 60 years ಆದ್ಮೇಲೆ ಏನ್ ರಿಟೈರ್ಮೆಂಟ್ ಸೇವಿಂಗ್ಸ್ ಇದೆ ಅಲ್ವಾ, ಅದು ಯಾವುದೇ ರೀತಿ ಮೋಸ ಆಗದೆ ನಿಮಗೆ ಬರ್ಬೇಕು ಅನ್ನೋದು. ಮತ್ತೆ ಎಲ್ಲ ಪ್ರಾಪರ್ ಆಗಿ ಇವಾಗ ನಿಮ್ ದುಡ್ಡೆಲ್ಲ ಇದೆ ಗೊತ್ತಾ? ನಿಮ್ ಕಂಪ್ನಿ ಅವೆಲ್ಲ ಏನ್ ಮಾಡ್ತಿದ್ದಾರೆ? PF ಪೆನ್ಷನ್ ಇದೆಯಲ್ಲ, ಅದೆಲ್ಲ ತಗೊಂಡ್ ಹೋಗ್ಬಿಟ್ಟು ಒಂದ್ ಕಡೆ ಗೌರ್ಮೆಂಟ್ ಕೊಡ್ತಾ ಇದೆ. ಗೌರ್ಮೆಂಟ್ ಏನ್ ಮಾಡ್ತಿದೆ? ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಿದೆ ಅಲ್ವಾ? ಸೊ ಅದು ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡ್ತಿದ್ಯಾ ಇಲ್ವಾ? ಅವ್ನ್ ಸಿಕ್ಕಿದ ಕಡೆ ಇನ್ವೆಸ್ಟ್ ಮಾಡಿ ಲಾಸ್ ಆಗ್ಬಿಟ್ರೆ ನಮ್ ಜನರಿಗೆ ಮೋಸ ಆಗ್ಬಾರ್ದಲ್ವಾ? ಸೊ ಅದಕ್ಕೇನೆ ಇವಾಗ ಅರ್ಥ ಆಯ್ತಲ್ವಾ? ಯಾವ್ದಾವ್ದು? RBI, ನೆಕ್ಸ್ಟ್ ಸೆಬಿ, ನೆಕ್ಸ್ಟ್ IRDAI, ನೆಕ್ಸ್ಟ್ PFRDA.
ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇವಾಗ ಇಂಪ್ಯಾಕ್ಟ್ ಆಫ್ ಡಿಜಿಟಲ್ ರುಪೀಸ್ ಆನ್ ಟ್ರೆಡಿಷನಲ್ ಬ್ಯಾಂಕಿಂಗ್. ಡಿಜಿಟಲ್ ರುಪೀಸ್ ಅಂದ್ರೆ ಇವಾಗ ಡಿಜಿಟಲ್ ಆನ್ಲೈನ್ ಪೇಮೆಂಟ್ ಮಾಡ್ತೀವಲ್ಲ ಅದೇ ತರ. ಆದ್ರೆ ಇದು ಡಿಜಿಟಲ್ ರುಪೀಸ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ RBI ಮೇಲೆ ಇರುತ್ತೆ. ಈಗ ಡಿಜಿಟಲ್ ಬ್ಯಾಂಕಿಂಗ್ ನಾವೀಗ ಮಾಡ್ತೀವಲ್ಲ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಮ್, ಇದೆಲ್ಲ ಪ್ರೈವೇಟ್ ಸೆಕ್ಟರ್ದು ನಾವು ಯೂಸ್ ಮಾಡ್ತಾ ಇರೋದು. ಅದೇ ಡಿಜಿಟಲ್ ರುಪೀಸ್ ಅನ್ನೋದು ಯಾವುದು ಕಂಪ್ಲೀಟ್ RBI ರೆಸ್ಪಾನ್ಸಿಬಿಲಿಟಿ ಇರೋ ಅಂತ ಒಂದು ಆ್ಯಪ್. ಅಂದ್ರೆ ಇವಾಗ ನಿಮ್ದು SBI ಅಂತ ಅನ್ಕೊಳ್ಳಿ, ಬೇಕಂದ್ರೆ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. SBI ಡಿಜಿಟಲ್ ರುಪೀಸ್ ಅಂತ ಅಂದ್ರೆ ಅದೇ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಒಂದು ಆ್ಯಪ್ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ನೀವು ಅದರಲ್ಲೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇಲ್ಲೇನ್ ಕೇಳಿದಾನೆ ಅಂದ್ರೆ ಇಂಪ್ಯಾಕ್ಟ್ ಆಫ್ ಡಿಜಿಟಲ್ ರುಪೀಸ್ ಆನ್ ಟ್ರೆಡಿಷನಲ್ ಬ್ಯಾಂಕಿಂಗ್. ಟ್ರೆಡಿಷನಲ್ ಬ್ಯಾಂಕಿಂಗ್ ಅಂದ್ರೆ ಮುಂಚೆ ಏನ್ ಮಾಡ್ಬೇಕಾಗಿತ್ತು, ನೀವು ಅಮೌಂಟ್ ವಿತ್ಡ್ರಾ ಮಾಡ್ಬೇಕಂದ್ರೆ ATM ಕಾರ್ಡ್ಗೆ ಹೋಗ್ಬೇಕಾಗಿತ್ತು. ಮತ್ತೆ ನೈಟ್ ಇವಾಗ ನಿಮ್ಗೆ ಅಮೌಂಟ್ ಬೇಕು 10,000 ರೂಪಾಯಿ. ಸೊ ನೈಟ್ ನೀವು 12 ಗಂಟೆಗೆ ಹೋಗಿ ಡ್ರಾ ಮಾಡ್ಬೇಕಂದ್ರೆ ಯಾವ್ದೋ ಒಂದ್ ಮೂಲೆಗೆ ಹೋಗ್ಬೇಕಾಗಿತ್ತು. ಸೇಫ್ಟಿ ಇರ್ತಾ ಇರ್ಲಿಲ್ಲ. ಆಮೇಲೆ ATM ಇಂದ ದುಡ್ಡು ನೋಡಿದ್ರೆ ಮುಂಚೆ ಎಲ್ಲ ತುಂಬಾ ಫ್ರಾಡ್ಗಳು ನಡೀತಾ ಇತ್ತು. ಬುಲ್ಡೆ ಹೊಡೆದಿ ದುಡ್ಡನ್ನ ಕಿತ್ಕೊಂಡು ಹೋಗೋರು. ಬಟ್ ಇವಾಗ ಹಾಗಿಲ್ಲ. ನೀವು ಯಾವಾಗ ಬೇಕಾದ್ರೂ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಫಾಸ್ಟ್ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಮತ್ತೆ ಕ್ಯಾಶ್ಲೆಸ್ ಆಗಿರುತ್ತೆ. ಓಕೆನಾ. ಈಗ 1 ಲಕ್ಷ ಅಂದ್ರೆ ನೀವು ಇಡೀ 1 ಲಕ್ಷನ ಒಂದ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದಾಗಿತ್ತು. ಅದೇ ಇವಾಗ ಅಕೌಂಟ್ ಅಲ್ಲಿ ಇದ್ರೆ ನಮ್ಗೇನು ತಲೆನೋವು ಇರಲ್ಲ ಅಲ್ವಾ. ಯಾವಾಗ ಬೇಕಾವಾಗ ವಿತ್ಡ್ರಾ ಮಾಡ್ಕೋಬಹುದು, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೋದು. ಯಾವುದೇ ರೀತಿ ಕ್ಯಾಶ್ ಯೂಸ್ ಮಾಡ್ಲೇಬೇಕು ಅನ್ನೋದು ಇರೋದಿಲ್ಲ. ಈಗ ಡಿಜಿಟಲ್ ರುಪೀಸ್ ಇಸ್ ದ ಡಿಜಿಟಲ್ ಫಾರ್ಮ್ ಆಫ್ ಇಂಡಿಯನ್ ಕರೆನ್ಸಿ ಇಶ್ಯೂಡ್ ಬೈ RBI. ಏನೋ ಯಾರಿಗೆ ಇದೆಲ್ಲ ಇಶ್ಯೂ ಮಾಡ್ತಾ ಇರೋದು, ಇಂಡಿಯನ್ ಕರೆನ್ಸಿನ RBI ಇಶ್ಯೂ ಮಾಡ್ತಾ ಇದೆ. ಇದು ಮೇನ್ ಪರ್ಪಸ್ ಏನು ಅಂದ್ರೆ ಪೇಮೆಂಟ್ ಒಂದು ಫಾಸ್ಟ್ ಆಗಿ, ಸೇಫ್ ಆಗಿ, ಚೀಪ್ ಆಗಿ, ಮತ್ತೆ ಕ್ಯಾಶ್ ಕಮ್ಮಿ ಮಾಡ್ಲಿ, ಕ್ಯಾಶ್ ಯೂಸೇಜ್ ನ ಕಮ್ಮಿ ಮಾಡ್ಲಿ ಜನ ಅಂತ. ಇವಾಗ ಒಂದು 2000 ರೂಪೀಸ್ ನೋಟ್ ಪ್ರಿಂಟ್ ಮಾಡ್ಬೇಕಂದ್ರೂ ಗೌರ್ಮೆಂಟ್ಗೆ ಇಷ್ಟು ಚಾರ್ಜಸ್ ಅಂತ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಿದೆ, ಇಷ್ಟು ಚಾರ್ಜಸ್ ನ ಯಾಕೆ ನಾವು ವೇಸ್ಟ್ ಮಾಡೋದು, ಅದ್ರ ಬದಲು ಕಂಪ್ಲೀಟ್ ಡಿಜಿಟಲ್ ಆಗಿ ಮಾಡ್ಬಿಡೋಣ ಅಂತ. ಸೊ ಟ್ರೆಡಿಷನಲ್ ಬ್ಯಾಂಕಿಂಗ್ ಮೇಲೆ ಯಾವ್ಯಾವ ತರ ಇಂಪ್ಯಾಕ್ಟ್ ಬೀಳುತ್ತೆ ಅಂದ್ರೆ ರೆಡ್ಯೂಸ್ ಡಿಪೆಂಡೆನ್ಸಿ ಆನ್ ಕ್ಯಾಶ್. ಏನು, ನಮ್ಗೆ ಕ್ಯಾಶ್ ಮೇಲೆ ಇರುವಂತ ಡಿಪೆಂಡೆನ್ಸಿ ಕಮ್ಮಿ ಮಾಡುತ್ತೆ. ಈಗ ನಿಮ್ಗೆ 10,000 ರೂಪೀಸ್ ಬೇಕು ಅಂದ್ರೆ ATM ಕಾರ್ಡ್ ಓಡೋಗ್ಬೇಕಾಗಿತ್ತು. ಇವಾಗ ಏನ್ ಮಾಡ್ತೀರ, 10,000 ನಿಮ್ ಫ್ರೆಂಡ್ ಬೇಕು ಅಂದ್ರೆ ವಿತಿನ್ ಅ ಸೆಕೆಂಡ್ ನೀವು ಟ್ರಾನ್ಸ್ಫರ್ ಮಾಡ್ಬಿಡ್ತೀರ. ಆಯ್ತಾ. ನೆಕ್ಸ್ಟ್ ಅಫೆಕ್ಟ್ ಬ್ಯಾಂಕ್ ಡೆಪಾಸಿಟ್. ಇಫ್ ಪೀಪಲ್ಸ್ ಕೀಪ್ ಮನಿ ಇನ್ ಡಿಜಿಟಲ್ ವ್ಯಾಲೆಟ್ ಲಿಂಕ್ಡ್ ಟು ಈ ಡಿಜಿಟಲ್ ರುಪೀಸ್, ಬ್ಯಾಂಕ್ ಮೇ ಸಿ ಲೆಸ್ ಡೆಪಾಸಿಟ್ ವಿಚ್ ಅಫೆಕ್ಟ್ಸ್ ಲೋನ್. ಸೊ ಏನ್ ಮಾಡುತ್ತೆ, ಬ್ಯಾಂಕ್ಗೂ ಅಷ್ಟೇನೆ. ದುಡ್ಡು ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಹೋಗ್ಬಿಟ್ಟು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಿದ್ದೆ, ಬ್ಯಾಂಕಿಂದಾನೇ ವಿತ್ಡ್ರಾ ಮಾಡ್ತಿದ್ದೆ. ಸೊ ಅವಾಗ ಅವ್ರಿಗೆ ಕಣ್ ಮುಂದೆ ದುಡ್ಡು ಕಾಣ್ತಾ ಇತ್ತು. ಇವಾಗ ಆನ್ಲೈನ್ ಮಾಡೋದ್ರಿಂದ ಏನಾಗ್ತಾ ಇದೆ, ಅವ್ರಿಗೆ ಅಷ್ಟಾಗಿ ಅಮೌಂಟ್ಗಳೇ ನೋಡೋದಕ್ ಆಗ್ತಾ ಇಲ್ಲ. ಮತ್ತೆ ಫಾಸ್ಟರ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್. ಈಗ ನೀವೇನಾದ್ರೂ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ 1 ಸೆಕೆಂಡ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಇವಾಗ್ಲೂ ಬೇಕಂದ್ರೆ ನೋಡಿ, ನಂದೇ ಫೋನ್ ನಂಬರ್ ಕೊಡ್ತೀನಿ, ನನ್ನ ಫೋನ್ ನಂಬರ್ಗೆನೆ ಟ್ರಾನ್ಸ್ಫರ್ ಮಾಡಿ, ದುಡ್ಡು ಜಾಸ್ತಿ ಆಗಿದೆ. ಆಯ್ತಾ. ವಿತಿನ್ ಅ ಸೆಕೆಂಡ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಜಾಸ್ತಿ ಟ್ರಾನ್ಸಾಕ್ಷನ್ ಕಾಸ್ಟ್ ಆಗೋದಿಲ್ಲ. ಅಂದ್ರೆ ಕ್ಯಾಶ್ ತಗೊಂಡ್ ಹೋಗ್ಬೇಕು, ಇಲ್ಲ ATM ಕಾರ್ಡ್ಗೆ ಹಾಕ್ಬೇಕು, ಇಲ್ಲ ಚೆಕ್ ಡೆಪಾಸಿಟ್ ಮಾಡ್ಬೇಕು. ಸೊ ಈ ತರ ಸರ್ಕಸ್ ಎಲ್ಲ ಕಮ್ಮಿ ಇರುತ್ತೆ ಅಲ್ವಾ. ಮುಂಚೆ ಟ್ರೆಡಿಷನಲ್ ಅಲ್ಲಿ ಹಂಗೆ ಅಲ್ವಾ ಇದ್ದಿದ್ದು. ಈಗ ಹಳ್ಳಿ ಕಡೆ ಎಲ್ಲ ನೀವು ಏನಾದ್ರು ದುಡ್ಡು ವಿತ್ಡ್ರಾ ಮಾಡ್ಬೇಕಂದ್ರೆ, ಇವಾಗ ಯಾವ್ದೋ ಒಂದು ಹಳ್ಳಿ ಅನ್ಕೊಳ್ಳಿ, ಅವ್ ಏನ್ ಮಾಡ್ಬೇಕಾಗಿತ್ತು, ಅಲ್ಲಿನ ಡಿಸ್ಟಿಕ್ ಬಂದು ಒಂದಿನ ರಜಾ ಹಾಕಿ ಅಮೌಂಟ್ ವಿತ್ಡ್ರಾ ಇಲ್ಲ ಅಂದ್ರೆ ಡೆಪಾಸಿಟ್ ಮಾಡಕ್ಕೆ ಒಂದಿನ ರಜಾ ಹಾಕ್ಬಿಟ್ಟು ಹೋಗ್ಬೇಕಾಗಿತ್ತು. ಅದೇ ಇವಾಗ ಹಾಗೇನಿಲ್ಲ, ವಿತಿನ್ ಅ ಸೆಕೆಂಡ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಒಂದು ATM ಮಿಷಿನ್ ನ ಮೇಂಟೈನ್ ಮಾಡ್ಬೇಕು ಅನ್ನೋ ತಲೆನೋವು ಇರಲ್ಲ. ಈಗ ATM ಮಿಷಿನ್ ಅಂದ್ರೆ ಒಂದ್ ಕಡೆ ಜಾಗ ನೋಡ್ಬೇಕು, ಸೆಟಪ್ ಮಾಡ್ಬೇಕು, ಬಾಡಿಗೆ ಕಟ್ಬೇಕು. ಸೊ ಈ ತರ ಏನು ತಲೆನೋವುಗಳು ಇರೋದಿಲ್ಲ. ನೆಕ್ಸ್ಟ್ ಕಾಂಪಿಟೇಷನ್ ಫಾರ್ ಬ್ಯಾಂಕ್ ಸರ್ವೆ ವ್ಯಾಲಿಡ್ ಡೈರೆಕ್ಟ್ಲಿ ಬೈ ಪಾಸಿಂಗ್ ಬ್ಯಾಂಕ್ ಫಾರ್ ಪೇಮೆಂಟ್. ಆಮೇಲೆ ಮುಂಚೆ ಎಲ್ಲ ಅಕೌಂಟ್ ನಂಬರ್ ಬೇಕಾಗಿತ್ತು, ಇವಾಗ ಅಕೌಂಟ್ ನಂಬರ್ ಬೇಕಾ, ಜಸ್ಟ್ ಫೋನ್ ನಂಬರ್ ಇದ್ದ ಎಲ್ಲ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಆಪರ್ಚುನಿಟೀಸ್ ಫಾರ್ ಬ್ಯಾಂಕ್ಸ್. ಬ್ಯಾಂಕ್ ಕ್ಯಾನ್ ಆಫರ್ ನ್ಯೂ ಡಿಜಿಟಲ್ ಸರ್ವಿಸ್ ಅರೌಂಡ್ ಡಿಜಿಟಲ್ ಲೈಕ್ ಲೋನ್, ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಲೋನ್ ಮತ್ತೆ ನಾವು ಸೇವಿಂಗ್ಸ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೂ ಕಂಪ್ಲೀಟ್ ಡಿಜಿಟಲ್ ಅಲ್ಲೇ ನಾವು ಮಾಡ್ಬಿಡ್ಬೋದು. ಅಂದ್ರೆ ಈ ಫೋನ್ ಪೇ, ಗೂಗಲ್ ಪೇ ಹೇಗಿರುತ್ತೋ ಅದೇ ತರ ಇದು ಅಷ್ಟೇನೆ ಡಿಜಿಟಲ್ ರುಪೀಸ್ ಅಂದ್ರೆ. ಅದೇ ಅಲ್ಲೇನ್ ಮಾಡ್ತಿದ್ವಿ, ನಾವ್ ಆಪ್ ನ ಯೂಸ್ ಮಾಡ್ತೀವಿ ಅಲ್ವಾ. ಇವಾಗ ಏನ್ ಮಾಡ್ತಿದ್ವಿ, ಫೋನ್ ಪೇ ನಲ್ಲಿ ಎಲ್ಲಾ ಬ್ಯಾಂಕ್ ಯಾವ ಬ್ಯಾಂಕ್ ಅದು ಲಿಂಕ್ ಮಾಡ್ಬೋದು. ಅದೇ ಇಲ್ಲಿ ಡಿಜಿಟಲ್ ರುಪೀಸ್ ಅಲ್ಲಿ ನಿಮ್ದು ಕೋಟಕ್ ಬ್ಯಾಂಕ್ ಅಂದ್ರೆ ಕೋಟಕ್ ಬ್ಯಾಂಕ್ ಇಂದ ಒಂದು ಡಿಜಿಟಲ್ ರುಪೀಸ್ ಆಪ್ ಅಂತ ಬರುತ್ತೆ, ಅದಕ್ಕೆ ಹೋಗಿ ಲಾಗಿನ್ ಆಗಿ ಮಾಡ್ಬೇಕು ನೀವು. ಅಷ್ಟೇ ಡಿಫ್ರೆನ್ಸ್. ಲೈಕ್ ಫೋನ್ ಪೇ, ಗೂಗಲ್ ಪೇ ತರಾನೇ, ಅದೇ ಫೋನ್ ಪೇ, ಗೂಗಲ್ ಪೇ ಅಲ್ಲ. ಓಕೆನಾ. ಇವಾಗ ನೆಕ್ಸ್ಟ್ ರೈಸ್ ಆಫ್ ಫಿನ್ಟೆಕ್ ಅಂಡ್ ಶಾಡೋ ಬ್ಯಾಂಕಿಂಗ್. ಫಿನ್ಟೆಕ್ ಅಂದ್ರೆ ಫಿನಾನ್ಷಿಯಲ್ ಟೆಕ್ನಾಲಜಿ,
ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಫಿನಾನ್ಸ್‌ನ ಹೆಂಗ್ ಕೊಡೋದು, ಅಂದ್ರೆ ಲೋನನ್ನ ಹೆಂಗ್ ಕೊಡೋದು, ಮತ್ತೆ ಶ್ಯಾಡೋ ಬ್ಯಾಂಕಿಂಗ್ ಅಂದ್ರೆ ಏನು ಅಂತ ನೋಡೋಣ. ಇದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು ಯಾವುದೋ ಒಂದು ಹಳ್ಳಿಲಿದ್ದೀನಿ ಅನ್ಕೊಳ್ಳಿ. ಸೊ ಅಲ್ಲಿ ಬ್ಯಾಂಕ್ ಇಲ್ಲ ಮತ್ತೆ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. 4-5 ದಿನ ಹೋಗ್ತೀನಿ ನಾನು ಅಕೌಂಟ್ ಓಪನ್ ಮಾಡೋದಕ್ಕೆ, ಅದು ರೆಸ್ಪಾನ್ಸೇ ಮಾಡೋದಿಲ್ಲ. ಅಕೌಂಟ್ ಓಪನ್ ಮಾಡಲ್ಲ, ಅವು ಆಧಾರ್ ಕಾರ್ಡ್ ತಗೋಬಾ ಅದ್ ತಗೋಬಾ ಅಂತ ವಾಪಸ್ ಕಳಿಸ್ತಿರ್ತಾರೆ. ಸೊ ನನ್ಗೇನಾಗುತ್ತೆ, ನನಗ್ ಬೇಜಾರಾಗುತ್ತೆ. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ಫಿನ್ಟೆಕ್ ಕಂಪನಿ ಅಂತ ಸಿಗುತ್ತೆ ನನ್ಗೆ. ಈ ಫಿನ್ಟೆಕ್ ಕಂಪನಿ ಅಂದ್ರೆ ಫಿನಾನ್ಷಿಯಲ್ ಟೆಕ್ನಾಲಜಿ ಯೂಸ್ ಮಾಡುವಂತ ಕಂಪನಿ. ಓಕೆನಾ? ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಅಕೌಂಟ್ ನ ಓಪನ್ ಮಾಡಿಸ್ತೀನಿ. ಈಗ ನಾನು ಎಸ್ ಬಿ ಐ ನಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಈ ಫಿನ್ಟೆಕ್ ಕಂಪನಿ ಅವರೇ ಎಸ್ ಬಿ ಐ ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ ನನ್ಗೆ. ಇವಾಗ ನಾನು ಅಕೌಂಟ್ ಓಪನ್ ಮಾಡ್ಸಿದೀನಿ, ಪೇಮೆಂಟ್ ಮಾಡ್ತಾ ಇದ್ದೀನಿ, ಏನಾದ್ರು ಲೋನ್ ಬೇಕಂದ್ರೆ ನಾನು ಮೊಬೈಲ್ ಆ್ಯಪ್ ನ ಯೂಸ್ ಮಾಡ್ಕೊಂಡು ಲೋನ್ ಅನ್ನ ತಗೋಬಹುದು. ಓಕೆನಾ? ಅರ್ಥ ಆಗ್ತಿದ್ಯಾ ನಿಮ್ಗೆ? ಫಿನ್ಟೆಕ್ ಅಂದ್ರೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಫಿನಾನ್ಸ್ ಮಾಡ್ತಿರೋದು. ಓಕೆನಾ? ನೆಕ್ಸ್ಟ್ ಶ್ಯಾಡೋ ಬ್ಯಾಂಕಿಂಗ್. ಏನು ಶ್ಯಾಡೋ ಬ್ಯಾಂಕಿಂಗ್ ಅಂತ, ಇಲ್ಲಿ ಯಾವುದೇ ರೀತಿ ಡೆಪಾಸಿಟ್ ಮಾಡಕ್ಕಾಗಲ್ಲ, ಅಕೌಂಟ್ ನ ಓಪನ್ ಮಾಡ್ಸಕ್ಕಾಗಲ್ಲ ನೀವು. ಆದ್ರೆ ಲೋನ್ ಅನ್ನ ತಗೋಬಹುದು. ನಾನು ಅವಾಗ್ಲೇ ಏನ್ ಹೇಳಿದೆ, ಅಕೌಂಟ್ ಓಪನ್ ಮಾಡಕ್ಕಾಗಲ್ಲ, ಲೋನ್ ತಗೋಬಹುದು. ಯಾವ್ದದು ಕಂಪ್ನಿ ಹಾಗಾದ್ರೆ? ಬಜಾಜ್ ಫಿನಾನ್ಸ್ ಇದೆ ಅಲ್ವಾ? ಸೊ ಇದೆಲ್ಲ ಅದ್ರ ಅಂಡರ್ ಅಲ್ಲೇ ಬರುತ್ತೆ. ಈಗ ಫಿನ್ಟೆಕ್ ಅಂಡ್ ಶ್ಯಾಡೋ ಬ್ಯಾಂಕಿಂಗ್ ಮೀನಿಂಗ್ ನೋಡೋಣ. ಫಿನ್ಟೆಕ್ ಮೀನ್ಸ್ ಯೂಸಿಂಗ್ ಟೆಕ್ನಾಲಜಿ ಟು ಪ್ರೊವೈಡ್ ಫಿನಾನ್ಸ್ ಸರ್ವಿಸ್ ಲೈಕ್ ಪೇಮೆಂಟ್, ಲೋನ್ ಅಂಡ್ ಇನ್ವೆಸ್ಟ್ಮೆಂಟ್ ಥ್ರೂ ಮೊಬೈಲ್ ಆಪ್ಸ್ ಅಂಡ್ ವೆಬ್ಸೈಟ್. ಏನು, ಯಾವುದೋ ಒಂದು ವೆಬ್ಸೈಟ್ ಮೂಲಕ ಇಲ್ಲ ಮೊಬೈಲ್ ಆಪ್ ಮೂಲಕ ನಾವ್ ಏನ್ ಮಾಡ್ಬೋದು, ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ಇವಾಗ ಕೋಟಕ್ ಇದೆ ಗೊತ್ತಾ? ಅದು ನೀವು ಆನ್ಲೈನ್ ಅಲ್ಲೇ ಬ್ಯಾಂಕ್ ಅಕೌಂಟ್ನೆಲ್ಲ ಓಪನ್ ಮಾಡ್ಕೋಬಹುದು. ಅಕೌಂಟ್ ನ KYC ಮಾಡೋದಕ್ಕೆ ಅವೇ ನಿಮ್ ಮನೆ ಹತ್ರ ಬರ್ತವೆ. ಅರ್ಥ ಆಗ್ತಿದೆ ಅಲ್ವಾ? ನೀವು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ಬೋದು, ಅದೇ ಆಪ್ ನ ಯೂಸ್ ಮಾಡ್ಕೊಂಡು ಲೋನ್ ನ ತಗೋಬಹುದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಲ್ಲಿ? ಮನೇಲಿ ಕುತ್ಕೊಂಡು ಅಲ್ವಾ? ಸೊ ಇದ್ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ ಬ್ಯಾಂಕಿಂಗ್ ಸರ್ವಿಸ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಈಸಿಯಾಗಿ ಆಗುತ್ತೆ. ಮತ್ತೆ ನೀವು ಪದೇ ಪದೇ ಬ್ಯಾಂಕ್ ಹೋಗೋ ಅವಶ್ಯಕತೆನೇ ಇರಲ್ಲ. ಮತ್ತೆ ಟೈಮ್ ಸೇವ್ ಆಗುತ್ತೆ, ಮತ್ತೆ ಪೇಪರ್ ವರ್ಕ್ ಕೂಡ ಸೇವ್ ಆಗುತ್ತೆ. ಓಕೆನಾ? ಇವಾಗ ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಬೋದು, ಇಲ್ಲ ಆನ್ಲೈನ್ ಬಿಲ್ಸ್ ನ ಪೇ ಮಾಡ್ಬೋದು, ಇಲ್ಲ ಇನ್ಸ್ಟೆಂಟ್ ಲೋನ್ ಅನ್ನ ನಾವು ಫೋನ್ ಅಲ್ಲೇ ತಗೋಬಹುದು. ಇವಾಗ ನೋಡಿರ್ತಾರೆ ಅನ್ಸುತ್ತೆ, ಪೇಟಿಎಂ ಬಾಕ್ಸ್ ಇರುತ್ತಲ್ಲ, ಪೇಟಿಎಂ ಮಾಡು ಅಂತ ಲೈಕ್ ಬಾಕ್ಸ್ ಇರುತ್ತಲ್ಲ ಶಾಪ್ ಅಲ್ಲೆಲ್ಲ, ಅವ್ರಿಗೆಲ್ಲ ಏನ್ ಗೊತ್ತಾ, ಬಾಕ್ಸ್ ಕೊಟ್ಟು ಅವ್ರಿಗೆ ಮಂತ್ಲಿ ಒಂದು ₹250 ಕಟ್ ಆಗ್ತಿರುತ್ತೆ. ಅದ್ರ ಜೊತೆಗೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಅವ್ರೇನ್ ಅಕೌಂಟ್ ಓಪನ್ ಮಾಡ್ಸಿದ್ದೆ ಪೇಟಿಎಂ ಅಲ್ಲಿ? ಇಲ್ಲ. ಇವಂದು ಏನ್ ಮಾಡ್ತಾರೆ, ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಈಗ ನಾವು ಫೋನ್ ಪೇ, ಗೂಗಲ್ ಪೇ ಇಂದ ಪೇಮೆಂಟ್ ಮಾಡ್ಬೋದು. ಇದ್ ನೋಡಿ, ಇದೇ ಬೇರೆ ನಾವ್ ಅವಾಗ್ಲೇ ಡಿಜಿಟಲ್ ರುಪೀಸ್ ಮಾಡಿದ್ವಲ್ಲ, ಅದು SBI ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು ಪ್ರೈವೇಟ್ ಕಂಪನಿ. ಆಯ್ತಾ? ನೆಕ್ಸ್ಟ್ ಶ್ಯಾಡೋ ಬ್ಯಾಂಕಿಂಗ್. ಶ್ಯಾಡೋ ಬ್ಯಾಂಕಿಂಗ್ ರೆಫರ್ಸ್ ಟು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಗಿವ್ಸ್ ಲೋನ್ ಬಟ್ ಆರ್ ನಾಟ್ ರೆಗ್ಯುಲರ್ ಬ್ಯಾಂಕ್ಸ್. ಏನು ಲೋನ್ ಕೊಡುತ್ತೆ, ಅದೇ ಅದು ಬ್ಯಾಂಕ್ ಅಲ್ಲ. They are called shadow bank because they work like bank but without full banking power. ಅವ್ರಿಗೆ ಯಾವುದೇ ರೀತಿ ಬ್ಯಾಂಕಿಂಗ್ ಪವರ್ ಇರೋದಿಲ್ಲ, ಅದೇ ಬ್ಯಾಂಕ್ ತರಾನೇ ವರ್ಕ್ ಮಾಡುತ್ತೆ. ಅಂದ್ರೆ ಲೋನ್ ಅನ್ನ ಪ್ರೊವೈಡ್ ಮಾಡೋದಿರ್ಬೋದು, ಮತ್ತೆ ಸ್ಮಾಲ್ ಬಿಸ್ನೆಸ್ ಲೋನ್ ಕೊಡೋದು, ಬಡವರಿಗೆ ಲೋನ್ ಕೊಟ್ಟು ಇನ್ನ ಬಡವ ಮಾಡ್ಬಿಡ್ತಾರೆ ಅಲ್ವಾ ಈ ಬ್ಯಾಂಕ್ ಅವರು. ನೆಕ್ಸ್ಟ್, ಸೊ ಇದರಿಂದ ಏನಾಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ. ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ವೆಹಿಕಲ್ ಲೋನು, ಗೋಲ್ಡ್ ಲೋನ್ ಇರ್ಬೋದು, ಇಲ್ಲ ಸ್ಮಾಲ್ ಲೋನು. ಆಮೇಲೆ ಈ ಮನೆ ಹತ್ರ ಎಲ್ಲ ಸಂಘ ಅಂತೆಲ್ಲ ಹೇಳ್ತಾರೆ ಗೊತ್ತಾ? ಸಂಘ ಅಂತ ಹೆಣ್ಮಕ್ಳೆಲ್ಲ ಸೇರ್ಕೊಂಡು 20 ಜನ ಸೇರ್ಕೊಂಡು ಲೋನ್ ತಗೋತಾರಲ್ವಾ? ಸೊ ಇದೆಲ್ಲ ಯಾವ್ದ್ರಲ್ಲಿ ಬರುತ್ತೆ, ನಮ್ಗೆ ಶ್ಯಾಡೋ ಬ್ಯಾಂಕಿಂಗ್ ಅಲ್ಲಿ ಬರುತ್ತೆ. ನಿಮ್ಗೆ ಯಾವ್ದೇ ರೀತಿ ಅಕೌಂಟ್ ಓಪನ್ ಮಾಡ್ಸಲ್ಲ, ಅದೇ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಫಿನ್ಟೆಕ್ ಅಂತ ಅಂದ್ರೆ ಫಿನಾನ್ಷಿಯಲ್ ಟೆಕ್ನಾಲಜಿ ಅಂತ. ಈಗ ಫಿನ್ಟೆಕ್ ಬ್ಯಾಂಕ್ ಇದೆ ಅಲ್ವಾ, ಅದು ಕಂಟಿನ್ಯೂಯೇಷನ್ ಏನ್ ಹೇಳಿದಾನೆ, ಕೇಸ್ ಸ್ಟಡಿ ಆಫ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಟ್ರಾನ್ಸಿಷನ್. ಪೇಟಿಎಂ ನೀವು ಕೇಳಿರ್ತೀರಲ್ವಾ, ಈಗ ಫೋನ್ ಪೇ, ಗೂಗಲ್ ಪೇ ಹೇಗೋ ಅದೇ ತರ ಪೇಟಿಎಂ ಕೂಡ ಲಾಂಚ್ ಆಗಿತ್ತು ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ. ಆಯ್ತಾ? ಈ ತರ ಇತ್ತು. ಆಮೇಲೆ ಏನ್ ಮಾಡ್ತು ಪೇಟಿಎಂ, ಇದು ಕೇಸ್ ಸ್ಟಡಿ ಹೇಳ್ತಿರೋದು, ಪೇಟಿಎಂ ಫಸ್ಟ್ ಇಂದ ಹಿಡಿದು ಲಾಸ್ಟ್ ಗಂಟ. ಇವಾಗ ಪೇಮೆಂಟ್ ಬ್ಯಾಂಕ್ ಅಂತಾನೆ ಏನು, ನಾವು ಯಾವ್ದಕ್ಕೆ ಯೂಸ್ ಮಾಡ್ತಿದ್ವಿ, ಮೊಬೈಲ್ ರೀಚಾರ್ಜ್ ಮಾಡಕ್ಕಿರ್ಬೋದು, ಟಿವಿ ಕರೆನ್ಸಿ ಹಾಕಕ್ಕೆ, ಆನ್ಲೈನ್ ಪೇಮೆಂಟ್ ಮಾಡಕ್ಕೆ, ಇದಕ್ಕೆಲ್ಲ ಯೂಸ್ ಮಾಡ್ತಿದ್ವಿ ಪೇಟಿಎಂ. ಆಮೇಲೆ ಏನ್ ಮಾಡುತ್ತೆ ಪೇಟಿಎಂ ಅಂದ್ರೆ RBI ಕಡೆಯಿಂದ ಲೈಸೆನ್ಸ್ ಇಸ್ಕೊಂಡು ಅದು ಕೂಡ ಬ್ಯಾಂಕ್ ತರಾನೇ ಆಪರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇವಾಗ ಪೇಟಿಎಂ ಬ್ಯಾಂಕ್ ಅಂತ ನೋಡಿರ್ತಾರೆ ಅನ್ಸುತ್ತೆ, ಎಷ್ಟೊಂದ್ ಕಡೆ ಮೊಬೈಲ್ ಅಂಗಡಿ ಅಲ್ಲಿ ಇಲ್ಲಿ ಎಲ್ಲಾನು ಪೇಟಿಎಂ ಬ್ಯಾಂಕ್ ಇರುತ್ತೆ. ನೀವೆಲ್ಲೇ ಅದ್ರ ಬ್ಯಾಂಕೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವ್ ಎಲ್ಲಿ ಹೋಗೋ ಅವಶ್ಯಕತೆನೂ ಇಲ್ಲ. ಫೋನ್ ಅಲ್ಲೇನೆ ಈಗ ಡೆಬಿಟ್ ಕಾರ್ಡ್ ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಬರುತ್ತೆ, ಪ್ರತಿಯೊಂದು ನಿಮ್ ಮನೆಗೆ ಬರುತ್ತೆ. ಓಕೆನಾ? ಸೊ ಪೇಟಿಎಂ ಬ್ಯಾಂಕ್ ಏನೇನ್ ದಬಾಕುತ್ತೆ ಅಂದ್ರೆ ಕ್ಯಾಶ್ ನ ಡೆಪಾಸಿಟ್ ಮಾಡ್ಕೊಳ್ಳುತ್ತೆ, ಮತ್ತೆ ನಿಮ್ದು ಏನೇನ್ ಡಿಜಿಟಲ್ ಪೇಮೆಂಟ್ ಇದೆ ಎಲ್ಲಾ ಮಾಡುತ್ತೆ. ಅದೇ
ಪೇಟಿಎಂ ಬ್ಯಾಂಕ್ ನಿಮ್ಗೆ ಯಾವುದೇ ರೀತಿ ಲೋನ್ ಕೊಡೋದಿಲ್ಲ. ಅದೊಂದೇ ಡಿಸ್ಅಡ್ವಾಂಟೇಜಸ್. ಅದು ಬಿಟ್ಟರೆ ಇನ್ನು ಬ್ಯಾಂಕ್ ಯಾವ ತರ ಆಪರೇಟ್ ಆಗುತ್ತೋ ಆ ತರ ಇದು ಕೂಡ ಆಪರೇಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ಲ ನಿಮ್ಗೆ? ಸೊ ಪೇಟಿಎಂ ಬ್ಯಾಂಕ್ ಏನ್ ಇಂಪಾರ್ಟೆನ್ಸ್ ಅಂದ್ರೆ ಕ್ಯಾಶ್ಲೆಸ್ ಪೇಮೆಂಟ್ ಮಾಡೋದಿರ್ಬೋದು, ಮತ್ತೆ ಸ್ಮಾಲ್ ಮರ್ಚೆಂಟ್ಗಳಿಗೆ ಮತ್ತೆ ಗ್ರಾಮೀಣ ಊರ್ ಸೈಡ್ ಅಲ್ಲಿ ಇರ್ತಾರಲ್ಲ ಅಲ್ಲಿನವರೇ ಜಾಸ್ತಿ ಯೂಸರ್ಸ್. ಆಮೇಲೆ ಈಸಿಯಾಗಿ ಅಕೌಂಟನ್ನ ಓಪನ್ ಮಾಡ್ಕೋಬಹುದು ಮೊಬೈಲ್ ಅಲ್ಲೇನೆ ನೀವು. ಇದು ಏನಂದ್ರೆ ಎಲ್ಲಾ ಬ್ಯಾಂಕು ಹೇಗೆ ಸ್ಟ್ರಿಕ್ಟ್ RBI ರೂಲ್ಸ್ ನ ಫಾಲೋ ಮಾಡುತ್ತೋ ಅದೇ ತರ ಪೇಟಿಎಂ ಬ್ಯಾಂಕು ಫಾಲೋ ಮಾಡಬೇಕು. ಅದೇ ಈ ಜನ್ಮದಲ್ಲೂ ಅದಕ್ಕೆ ಲೈಕ್ ಈ ಲೈಸೆನ್ಸ್ ಏನಾದ್ರು ಕ್ಯಾನ್ಸಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಲೋನ್ ಕೊಡೋ ಪರ್ಮಿಷನ್ ಅಂತೂ RBI ಇದಕ್ಕೆ ಕೊಟ್ಟಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಪೇಟಿಎಂ ಫಸ್ಟ್ ಒಂದು ಆ್ಯಪ್ ತರ ಬಂತು, ಪೇಟಿಎಂ ಆ್ಯಪ್, ಪೇಟಿಎಂ ಮಾಡು ಅಂತ ಆ್ಯಪ್ ಬಂತು. ಆಮೇಲೆ ಲೈಸೆನ್ಸ್ ತಗೊಂಡು ಇವಾಗ ಪೇಟಿಎಂ ಬ್ಯಾಂಕ್ ಆಗಿದೆ. ಸೊ ಇದಿಷ್ಟೇ ಕಾನ್ಸೆಪ್ಟ್ ನಿಮ್ಗೆ. ಅರ್ಥ ಆಯ್ತಾ? ಇವಾಗ ಫಸ್ಟ್ ಇಂದಾನು ಯಾವುದು ಇಂಟ್ರಡಕ್ಷನ್ ಟು ಫಿನಾನ್ಷಿಯಲ್ ಸಿಸ್ಟಮ್ ಫಸ್ಟ್ ಇಂದ ಲಾಸ್ಟ್ ಗಂಟ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.